ಬನ್ನಿ ರೇ, ನಿಂತ್ಕೊಂಡು ನೋಡ್ತಾ ಇದ್ದೀರಲ್ರಿ, ಬನ್ರಿ. ನೀವಿಲ್ಲೇ ಇರಿ, ನಾನು ಹೋಗಿ ನಿಮ್ ಗಾಡಿ ಓನರ್ನ ಕಳಿಸ್ತೀನಿ. ಆಯ್ತು ಸರ್. ನೀರಜ 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 ಹೇಳಮ್ಮ. ಕಣ್ ಬಿಡವ. ಯಾವರವ ನಿಂದು? ನಿನ್ನ ಹೆಸರೇನವ ಹೇಳು. ನಿಧಾನ ಬಾ ನಡಿ. ಈಶ್ವರಿ, ಈಶ್ವರಿ ಬಂದೆ ಅಮ್ಮವ್ರೆ. ನೋಡು, ಆನಂದ್ ಅವ್ರದ್ದು ಎಕ್ಸರ್ಸೈಸ್ ಮುಗಿದಿರುತ್ತೆ, ಜ್ಯೂಸ್ ಕುಡಿದು ಬಿಟ್ಟು ಸ್ನಾನ ಮಾಡ್ಬೇಕಂತೆ ಅಂತ ಹೇಳು. ಯಾಕೋ? ಏನ್ ಬುದ್ಧಿ, ಒಂದ್ ಚೆಸ್ ಮ್ಯಾಚ್ ಆಡೋದಕ್ಕೆ ಇಷ್ಟೊಂದು ಕಸರತ್ ಮಾಡ್ಬೇಕಾ? ನೀವ್ ಇದೇ ರೀತಿ ಕಸರತ್ ಮಾಡ್ತಿದ್ರೆ ಚೆಸ್ ಮ್ಯಾಚ್ ಸೋಲೋದಂತೂ ಗ್ಯಾರಂಟಿ. ಆಟಕ್ಕೂ ಹೊಸ ಶಕ್ತಿ ಉಳಿಸ್ಕೊಳ್ಳಿ. ಅಯ್ಯೋ ಮಂಗ್ಸಾಮ್ರಾಣಿ, ಇವತ್ ನಾನು ಆಡ್ತಿರೋದು ಚೆಸ್ ಮ್ಯಾಚ್ ಅಲ್ವೋ, ಟೆನ್ನಿಸ್ ಮ್ಯಾಚ್. ಯಜಮಾನ್ರೆ, ಜ್ಯೂಸ್ ಕುಡಿದು ಸ್ನಾನಕ್ಕೆ ಹೋಗ್ಬೇಕಂತೆ ಅಮ್ಮವ್ರು ಹೇಳಿದ್ರು. ಇನ್ನೇನ್ ಬುದ್ಧಿ, ಅಮ್ಮರ್ ಜ್ಯೂಸ್ ಕಳ್ಸಿದ್ದಾರೆ. ಜ್ಯೂಸು ಕಸರತ್ತು ಎರಡು ಸೇರಿ ಅನುಶಕ್ತಿ ಮನಶಕ್ತಿ ಜ್ಯೂಸಿನಿಂದ. ಏನ್ಕಂತಲ್ಲವರ ಆನಂದ್ ಇದಾರೇನು? ಆನಂದಪ್ಪರು ಟೆನ್ನಿಸ್ ಮ್ಯಾಚ್ ಕೊಟ್ಟೋದ್ರಲ್ಲ, ನಿಮ್ಮನ್ ಕಾಯ್ತಾ ಇದ್ರು, ನೀವು ತಡೋಗ್ ಬಂದ್ಬಿಟ್ರಿ. ಏಯ್ ಮರಗುಳಿ, ಟೆನ್ನಿಸ್ ಕಿಟ್ ಎಲ್ಲ ನಿನ್ ಕೈಯಲ್ಲೇ ಇದೆ, ಆನಂದ್ ಹೊಟ್ಟೋದ್ರು ಅಂತ ಹೇಳ್ತಿದ್ಯಲ್ಲೋ. ಆನಂದಪ್ಪರು ನಿಮ್ಗೋಸ್ಕರ ಒಳಗಡೆ ಕಾಯ್ತಾ ಇದ್ದಾರೆ, ಹೋಗಿ. ನಿನ್ನ ಅವ್ರು ಇಟ್ಕೊಂಡಿದಾರಲ್ಲ, ಅವ್ರ ಉದ್ದಾರ ಆದಾಗೆ. ಸರ್ ಪೋಸ್ಟ್. ಪೋಸ್ಟಾ? ಆನಂದಪ್ಪರ ಹೆಸರಿಗೆ ಬಂದೈತೆ. ಅವ್ರ ಕೈಲಿ ಕೊಡೋಣ ಅಂದ್ರೆ ಹಾಳಾದ ಮರುವು. ಅವ್ರ ಹತ್ರ ಹೋಗೋ ಅಷ್ಟಲ್ಲಿ ಮರ್ತೋಗ್ಬಿಟ್ರೆ ಅವ್ರ ಕಷ್ಟ ಬಂದ್ಬಿಡ್ತದ. ಇದನ್ನ ಇಲ್ಲೇ ಈಗ್ಲೇ ಜೋಪಾನವಾಗಿ ಇಲ್ಲಿಟ್ಟು ಅವ್ರು ಬಂದ ತಕ್ಷಣ ಅವ್ರ ಕೈಲಿ ಕೊಟ್ಬಿಡ್ಬೇಕು. ಜನ ಜನ ಆಕಿ. ಹಾಯ್ ಹಾಯ್ ಆನಂದ್, ಯು ಆರ್ ಲುಕಿಂಗ್ ಲೈಕ್ ಎ ಹೀರೋ ಯಾರ್. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್. ನೀ ಹೇಗೆ ಕಾಣ್ತೀಯ ಗೊತ್ತಾ? ಹೇಗ್ ಕಾಣ್ತೀನಿ? ಒಳ್ಳೆ ಬಲ್ತ್ ಕೋಣದ್ ಬರ್ತಾರ ಕಾಣ್ತೀನಿ. ಯು ನಾಟಿ, ಅತ್ತ ಹೇಳ್ತೀನಿ ಇರು. ಅಯ್ಯೋ, ನೀವ್ಯಾಕತ್ತೆ ತರಕ್ ಹೋದ್ರಿ? ಹೇಳಿದ್ರೆ ನಾನೇ ತರ್ತಿದ್ದೆ. ನೀನು ಈ ಮನೆಗೆ ಸೇರಿದ ಮೇಲೆ ತರ್ವಿ ಅಂತೆ. ಈಗ ಕುಡಿ. ಏ ಬಿಡು, ಬೋರ್ವಿಟಾ ಹೆಲ್ತ್ ಒಳ್ಳೇದು. ನೀನ್ ಕುಡಿ, ನಾನ್ ಕುಡಿತೀನಿ. ಜನ ಕಿಟ್ಸ್ ಎಲ್ಲ ಕರೆಕ್ಟ್ ಇಟ್ಟಿದ್ಯಾ? ಇಟ್ಬಿಟ್ಟಿದ್ದೀನಿ. ಬಾಲು ಬಾಲು? ಯಾವ ಬಾಲು? ಅದೇ ಕಣ, ಟೆನ್ನಿಸ್ ಬಾಲ್ ಇಟ್ಟಿದ್ಯಾ, ಕ್ರಿಕೆಟ್ ಬಾಲ್ ಇಟ್ಟಿದ್ಯಾ? ಅಯ್ಯೋ, ಯಾವ ಬಾಲು ಅಂತ ಗೊತ್ತಾಗಿಲ್ಲ, ಎಲ್ಲ ಬಾಲ್ ಇಟ್ಬಿಟ್ಟಿದ್ದೀನಿ. ಫುಟ್ಬಾಲು, ವಾಲಿಬಾಲು. ಅಯ್ಯೋ ಗಾಚಾರ್ವೇ, ಮತ್ತೆ ಬಿಟ್ಟಲ್ಲ. ಸೈಕಲ್ಲು, ಬೆಲ್ಲು. ಹೋಗಿ ಹೋಗಿ, ನಿನಗೆ ಹೇಳಿದಲ್ಲ, ಕರ್ಮ ಕರ್ಮ. ಏನು ನೀನು ಡ್ರೆಸ್ ಹಾಕೊಂಡಿದ್ಯಾ? ನೀನು ಅಲ್ಲಿ ಮ್ಯಾಚ್ ಆಡ್ತೀಯಾ? ನಮ್ ಸಾವುಕಾರರಿಗೆ ಸ್ಫೂರ್ತಿ ಬರ್ಲಿ ಅಂತ ಫುಟ್ಬಾಲ್ ಆಡ್ತೀನಿ. ಇವತ್ತು ನಾನು ಆಡಕ್ ಹೋಗ್ತಾ ಇರೋದು ಟೆನ್ನಿಸ್ ಮ್ಯಾಚ್, ಫುಟ್ಬಾಲ್ ಮ್ಯಾಚ್ ಅಲ್ಲ. ಅಲ್ಲಿ ನೀನ್ ಏನಾದ್ರು ಕಪಿತರ ಆಡ್ದಿಯೋ? Excellent. Now 15. Now 30. What is that? Fantastic! 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 ಕ್ರೀಡಾಭಿಮಾನಿಗಳಲ್ಲಿ ಪ್ರಾರ್ಥನೆ. ಮುಖ್ಯ ಅತಿಥಿಗಳಾದ ಡಿ ಸಾರ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ದಯವಿಟ್ಟು ಯಾರಾದರೂ ಡಾಕ್ಟರ್ ಹತ್ರ ಬಂದು ಅವ್ರನ್ನ ಅಟೆಂಡ್ ಮಾಡಿ ಪ್ಲೀಸ್. ಡಾಕ್ಟರ್ ಆನಂದ್, ಒಳ್ಳೆ ಸಮಯದಲ್ಲಿ ನೀವಿದ್ದು ಡಿ ಸಾರ್ ಪ್ರಾಣ ಉಳಿಸಿದಿರಿ. ಕಂಗ್ರಾಚುಲೇಷನ್. ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. Mr. Anand, I don't know how to thank you. You gave me a rebirth. ಇಟ್ಸ್ ಮೈ ಡ್ಯೂಟಿ. ಸದ್ಯ ನನ್ ವಿದ್ಯೆ ನನ್ ಕೈ ಕೊಡ್ಲಿಲ್ಲ. ಆನಂದ್, ನೀನ್ ಡಾಕ್ಟರ್ ಓದಿದ್ದಕ್ಕೂ ಸಾರ್ಥಕ ಆಯ್ತು. ನಿನ್ನ ನನ್ ಮಗ ಅಂತ ಹೇಳ್ಕೊಳ್ಳೋಕೆ ಎಷ್ಟು ಹೆಮ್ಮೆ ಆಗುತ್ತೆ ಗೊತ್ತಾ?
ನನಗೆ ಗೊತ್ತಿತ್ತು. ಏನಮ್ಮ ಏನಾಯ್ತು? ಇವತ್ತು ಇಷ್ಟೊಂದು ಜೋರ ಚಿಂತ ಇದೆಯಾ? ನೀನೇನು ಹೇಳ್ಬೇಡ, ಸ್ವಲ್ಪ ಸುಮ್ನಿರು. ತಲೆಗೆ ಸ್ನಾನ ಮಾಡಕ್ ಹೋದೆ? ದಿನ ಮಾಡ್ತಿದ್ನಲ್ಲ, ಇವತ್ತು ಮೂಗ್ನಲ್ಲಿ ರಕ್ತ. ಯಾಕಮ್ಮ? ಏನಮ್ಮ ಆಯ್ತು? ಯಾಕಮ್ಮ? ಅಯ್ಯಯ್ಯೋ, ಯಜಮಾನ್ರು ಕೊಡ್ಲಿಲ್ವಲ್ಲ? ಹಾಳಾದಿಲ್ಲ ಹೊತ್ಕೊಂಡಿದ್ದೆ ನೀನು. ಅಲ್ಲ, ನನ್ಗೆ ಯಾಕೆ ಇಷ್ಟೊಂದು ಮರುವು? ಎಲ್ಲ ನನ್ ಗ್ರಾಚಾರ. ಅಯ್ಯೋ ಅಯ್ಯಯ್ಯೋ, ಈಗಲೇ ಮಾಡ್ಕೋಬೇಕ ನೀನು. ಹಲೋ, ನರ್ಸಿಂಗ್ ಹೋಮ್ ಇಂದ ಮಾತಾಡ್ತಿರೋದು. ಏನಾಗ್ಬೇಕಾಗಿತ್ತು ಹೇಳಿ? ಎಮರ್ಜೆನ್ಸಿ, ಡಾಕ್ಟರ್ ಆನಂದ್ ಅವ್ರು ಬರ್ಬೇಕು. ನಿನ್ನೆ ರಾತ್ರಿ ಎಲ್ಲ ಡಾಕ್ಟರ್ ಅಲ್ಲೇ ಇದ್ರಲ್ಲ, ಅವಾಗ್ಲೇ ಆಪರೇಷನ್ ಮಾಡ್ಸ್ಕೊಳಕ್ ಆಗ್ತಿರ್ಲಿಲ್ವಾ ನಿಮ್ಗೆ? ಆವಾಗ ಪೇಷಂಟ್ ಇರ್ಲಿಲ್ವಲ್ಲ? ತಲಹಟೆ, ಏನದು? ನಿಮ್ಗೆ ಫೋನು. ಹಲೋ, ನಾನು ಸರ್ ಜಾನಿ ಮಾತಾಡ್ತಿರೋದು. ಹೇಳಿ ಜಾನಿ. ಎಮರ್ಜೆನ್ಸಿ ಒಂದ್ ಕೇಸ್ ಬಂದಿದೆ. ನಾ ಇವಾಗಲೇ ಬಂದ್ಬಿಡ್ತೀನಿ. ಪೇಷಂಟ್ ಯಾರಾದ್ರೂ ಅಟೆಂಡ್ ಮಾಡ್ತಾರೆ. ಅಯ್ಯೋ, ಒಂಟಿ ಹೋದ್ರಲ್ಲ, ಮರೆಯಲ್ಲ, ಜಾಪಲ್ಲಿ ಇರ್ತೀನಿ. ಸರ್, ಪೇಷಂಟ್ 9ನೇ ವಾರ್ಡ್ನಲ್ಲಿದ್ದಾರೆ. ಮೂಗಿಂದ ತುಂಬಾ ಬ್ಲೀಡಿಂಗ್ ಆಗ್ತಾ ಇತ್ತು, ಅದಕ್ಕೆ ಹತ್ತಿಯಿಂದ ಪ್ಯಾಕ್ ಮಾಡಿದ್ದೀನಿ. ಓಕೆ. ಪೇಷಂಟ್ ಯಾರು ಅಡ್ಮಿಟ್ ಮಾಡಿದ್ದು? ಯಾರೋ ಹನುಮಂತು ಅಂತ ಬಂದಿದ್ದಾರೆ. ಅವ್ರು ಬಂದ ನೋಡಕ್ ಹೇಳಿ. ಸರಿ ಸರ್. ಹೇಳು ಆನಂದ್. ಮುಕುಲ್, ಐ ಆಮ್ ಸರಿ ಪೇಷಂಟ್ ಯು. ಹೆಡ್ ಸ್ಕ್ಯಾನ್ ಮಾಡಿ ರಿಪೋರ್ಟ್ಸ್ ಇಮಿಡಿಯೇಟ್ ಕಳ್ಸ್ಕೊಡಿ. ಓಕೆ? ನಮಸ್ಕಾರ ಸ್ವಾಮಿ, ನಾನೇ ಹನುಮ. ಬನ್ನಿ, ಕೂತ್ಕೊಳ್ಳಿ. ಏನಾಗಿದೆ ಸ್ವಾಮಿ? ಜೀವಕ್ಕೆ ಏನು ಅಪಾಯ ಇಲ್ಲ ತಾನೆ? ಅಪಾಯ ಏನೂ ಇಲ್ಲ. ಹನುಮ, ನಿನ್ ಮಗಳು ಎಷ್ಟು ದಿವಸದಿಂದ ಮೂಗ್ನಲ್ಲಿ ರಕ್ತ ಬರ್ತಾ ಇದೆ? ನಂಗೆ ಗೊತ್ತಿಲ್ಲ. ಅಲ್ಲಪ್ಪ, ನಿನ್ ಮಗಳನ್ನ ಮುಂಚೆ ಎಲ್ಲಾದ್ರೂ ಆಸ್ಪತ್ರೆಗೋ ಡಾಕ್ಟರ್ಗೋ ತೋರಿಸಿದಿರಾ? ನಂಗೆ ಗೊತ್ತಿಲ್ಲ ಸ್ವಾಮಿ. ಏನಯ್ಯ ನೀನು? ಎಂಥ ತಂದೆನೆಯ ನೀನು? ಏನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲ? ನನ್ ಮಗಳಾಗಿದ್ರೆ ಗೊತ್ತಾಗ್ತಿತ್ತು, ಆದ್ರೆ ಅವಳು ನನ್ ಮಗಳಲ್ವಲ್ಲ. ಮಗಳಲ್ವಾ? ಅಲ್ಲ, ನಾನು ಡ್ರೈವರ್ ಆಗಿದ್ದೀನಿ ಸ್ವಾಮಿ. ನನ್ನ ಬಸ್ಸು ಆಕ್ಸಿಡೆಂಟ್ ಆಯ್ತು, ಅದರಲ್ಲಿ ಈ ಹುಡುಗಿನೂ ಇತ್ತು. ಆಕ್ಸಿಡೆಂಟ್ ಆಗಿದ್ದೆ ಈ ಹುಡುಗಿಗೆ ಜ್ಞಾಪಶಕ್ತಿನೇ ಹೊರಟಿತ್ತು. ಈ ಹುಡುಗಿ ಯಾರು ಏನು ಅಂತಾನೆ ತಿಳಿದೇ ಹೋಯ್ತು. ಅಲ್ಲಪ್ಪ, ಪೊಲೀಸ್ನವ್ರು ಏನು ಸಹಾಯನೇ ಮಾಡಿಲ್ವಾ? ಪೇಪರ್ನಲ್ಲಿ ಹಾಕ್ಸಿದ್ರು ಸ್ವಾಮಿ, ಯಾರು ಬರ್ಲಿಲ್ಲ. ಈ ಹುಡುಗಿ ಯಾರ ಮನೆಯವಳು, ಎಲ್ಲಿಂದ ಬಂದ್ಲು ಒಂದು ತಿಳಿಲಿಲ್ಲ ಸ್ವಾಮಿ. ಇದೇ ಪೇಪರ್ನಲ್ಲಿ ಹಾಕ್ಸಿದ ಫೋಟೋ ನೋಡಿ. ನೀರಜ? ಆಕೆ ಹೆಸರು ನೀರಜನಾ? ಹೌದು ಸರ್. ಆಕ್ಸಿಡೆಂಟ್ ಆಗೋದಕ್ಕೂ ಮುಂಚೆ ಬಸ್ನಲ್ಲಿದ್ದಾಗ ತನ್ನ ಹೆಸರು ನೀರಜ ಅಂತ ಹೇಳಿದ್ಲು. ಐ ಸಿ. ಈಗ ನೀನು ಹೋಗ್ಬೋದು, ನಾಳೆ ಬೆಳಗ್ಗೆ ಬಾ. ಆಯ್ತು ಸ್ವಾಮಿ. ಹೇಗಿದೆಯಾ ಇವಾಗ? ಫೀಲಿಂಗ್ ಬೆಟಾ? ನೀವೇನಾ? ಹೌದು, ನಾನೇ ಡಾಕ್ಟರ್ ಆನಂದ್. ನಾನು ಯಾಕೆ ಇಲ್ಲಿದ್ದೀನಿ? ನನಗೇನಾಗಿದೆ? ನನಗೆ ತುಂಬಾ ತಲೆನೋಯ್ತಿದೆ. ಪ್ಲೀಸ್ ರಿಲ್ಯಾಕ್ಸ್ ನೀರಜ.
ನೀರಜ, ನನ್ನ ಹೆಸರು ನೀರಜನಾ? ಹೌದು, ನಿನಗೆ ಬಸ್ ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟು ಬಿದ್ದಿದೆ. ಯು ನೀಡ್ ರೆಸ್ಟ್. ನನಗೇನು ನೆನಪಿಲ್ಲ ಡಾಕ್ಟರ್, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ. ನೋಡು, ನೀನು ಯೋಚಿಸ್ಬೇಡ, ಟೆನ್ಷನ್ ಮಾಡ್ಕೋಬೇಡ, ರೆಸ್ಟ್ ತಗೋ. ಯು ವಿಲ್ ಬಿ ಆಲ್ ರೈಟ್. ಡಾಕ್ಟರ್, ನನ್ನ ಬಿಟ್ಟೆಲ್ಲೂ ಹೋಗ್ಬೇಡಿ, ನನಗೆ ಹೆದರಿಕೆ ಆಗುತ್ತೆ. ನೋಡು, ನಾ ಇರುವಾಗ ನೀನ್ಯಾಕೆ ಹೆದರ್ಕೋಬೇಕು? ನಿನಗೆ ಯಾವ ರೀತಿ ತೊಂದರೆ ಆಗೋಲ್ಲ. ಈ ಮಾತೆ ತಗೋ, ನಿದ್ದೆ ಬರುತ್ತೆ, ಹಾಗೆ ಮಾಡ್ಕೊ. ಈ ನೀರಜ ಯಾರು? ಇವಳಿಗೆ ತಂದೆ ತಾಯಿ ಯಾರು ಇಲ್ವೇ? ಪೇಪರ್ ನೋಡಾದ್ರೂ ಬರ್ಬೇಕಾಗಿತ್ತಲ್ಲ, ಯಾಕೆ ಬರ್ಲಿಲ್ಲ? ಇವಳಿಗೆ ಸ್ಮೃತಿ ಬರ್ತನಕ ಎಲ್ಲವೂ ಕೂಡ. ಎಷ್ಟು ಛಲವಾದ ಹುಡುಗಿಗೆ ತಾನು ಯಾರ ಮಧ್ಯೆ ಗೊತ್ತಿರಲ್ಲ. ಅದು ಗೊತ್ತಾಗದು ಯಾವಾಗ? ಗೊತ್ತಾದ್ಮೇಲೆ ನನ್ನಿಂದ ದೂರ ಹೊರಟಿದ್ರೆ? ಚೇಚೆ, ಹಾಗಾಗ್ಬಾರ್ದು. ಆನಂದ್, ಆನಂದ್, ನೀನು ಯಾವಾಗ ಬಂದೆ? ಐ ಆಮ್ ಸಾರಿ, ನಾನು ಪೇಷಂಟ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನರ್ಸಿಂಗ್ ಹೋಮಿಗೆ ಬರೋ ಪೇಷಂಟ್ ಬಗ್ಗೆ ಎಲ್ಲ ನೀವು ಈ ರೀತಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ ಹೆಲ್ತ್ ಏನಾಗುತ್ತೆ? ಆಮೇಲೆ ಅತ್ತೆ ನನ್ ಬೈತಾರಷ್ಟೇ. ಪಾಪ ನೀರಜ, ಅವ್ರ ಜ್ಞಾಪಕ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದಾಳೆ. ಇವತ್ತಲ್ಲ ನಾಳೆ ಬರುತ್ತೆ, ಅದಕ್ಕಾಗಿ ನೀವು ತಲೆ ಕೆಡಿಸ್ಕೊಳ್ತೀರಾ? ನೀವು ಮನೆಗೆ ಹೋಗಿ, ನಾನ್ ನೋಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಜೋಪಾನವಾಗಿ ನೋಡ್ಕೋ. ಶಿ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಯಾಕ ಊರಿಗೆ ಕೇಳೋ ಅರ್ಚ್ಕೋತಾ ಇದೆಯಾ? ಹಿಡ್ಕೋ. ಆನಂದ್, ಅಮ್ಮ ಹೇಗಿದ್ಯಮ್ಮ? ಹೊತ್ತೋಗಿ ಔಷಧಿ ತೋತಾ ಇದ್ದೆ ತಾನೆ? ಸದ್ಯ ನೀನ್ ಬಂದ್ಯಲ್ಲ, ನೀನ್ ಇಲ್ದಿ ಈ ಮನೆಯೆಲ್ಲ ಬಿಕೋಂತಿತ್ತು ಕಣ. ಅಮ್ಮ 4 ದಿವಸಕ್ಕೆ ಹೀಗೆ ಓದಾಡ್ತಿದ್ಯಲ್ಲ. ನಾ ಅಮೆರಿಕಾಗ್ ಹೋಗಿದ್ದಾಗ ನೀ ಹೇಗ್ ಓದಾಡ್ತಿದ್ಯೋ ಆ ದೇವ್ರಿಗೆ ಗೊತ್ತು. ಈಗ ಹೇಳು, ಸರಿಯಾಗಿ ಔಷಧಿ ತಗೋತಾ ಇದ್ದೆ ತಾನೆ? ತಗೊಳ್ದೆ ಇದ್ರೆ ಇದು 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 ಈ ಕೋತಿ ಬಿಡ್ಬೇಕಲ್ಲ. ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಅಮ್ಮ ಊಟ ಮಾಡಿ, ಅಮ್ಮ ತಿಂಡಿ ತಿನ್ನಿ, ಅಮ್ಮ ಮಾತ್ರೆ ನುಂಗಿ ಅಂತ ಒಂದೇ ಹಿಂಸೆ. ತಗೊಂಡಿದೀನಿ ಅಂತಂದ್ರೆ ಬಿಡ್ತಾ ಇರ್ಲಿಲ್ಲ. ಇಲ್ಲ ಅಂತಂದ್ರೆ ಚಿಕ್ಕ ಯಜಮಾನ್ರು ಬಂದ್ರೆ ಹೇಳ್ಬಿಡ್ತೀವಿ ಅಂತ ಹೆದರ್ಸ್ತಾರೆ ಕಣ. ಒಟ್ಟಲ್ಲಿ ಇವರಿಬ್ಬರ ಅಧೀನದಲ್ಲಿ ನಾನು ಬದುಕಿಸ್ಬಿಟ್ಟೆಪ್ಪ. ನೀವೇ ಹೇಳಿ ಯಜಮಾನ್ರೆ, ಅಮ್ಮವ್ರು ಚೆನ್ನಾಗಿದೆ ತಾನೆ, ನಾವೆಲ್ಲ ಚೆನ್ನಾಗಿರೋದು. ಯು ಆರ್ ಕರೆಕ್ಟ್ ಅಮ್ಮ, ನಿಮ್ಗೋಸ್ಕರ ನಾವೆಲ್ಲ ಇರೋದು ಅಲ್ವಾ? ನೋಡಿದ್ರೆ ಯಜಮಾನ್ರೆ, ಇವ್ರ ಮುಂದೆ ಯಾರನ್ನೂ ಹೊಗಳ್ಬಾರ್ದು. ಹೊಟ್ಟೆ ಕಿಚ್ಚಿನ ಮಟ್ಟೆ ಕೋಳಿ. ಯಾಕೊಳ್ಳ ಸುಮ್ನೆ ಗೋಳು ಹಿಕ್ಕೋತಿಯಾ? ಓ ಕೆಲಸ ನೋಡ. ಇಲ್ಲಿ ಹೋಗ. ನೀನ್ ಇಲ್ದಿದ್ದಾಗ ಇವ್ರು ಅಚ್ಚುಕಟ್ಟಾಗಿದ್ರು, ನೀನ್ ಬಂದ್ಬಿಟ್ಯಾ ಶುರು ಮಾಡ್ಕೊಂಡ್ಬಿಟ್ರು. ಅಂದ್ರೆ ನಾ ಇಲ್ಲಿ ಇಲ್ದಿದ್ದಾಗ ಇವರೆಲ್ಲ ಚೆನ್ನಾಗಿರ್ತಾರೆ, ಶಾಂತವಾಗಿರ್ತಾರೆ ಅಂತ ಅರ್ಥನಾ? ನೋಡು ನೋಡು, ನೀನ್ ಹೀಗೆಲ್ಲ ಹೇಳಿದ್ರೆ ನಾನು ತುಂಬಾ ದುಃಖ ಆಗುತ್ತಪ್ಪ. ಅಮ್ಮ ಸುಮ್ನೆ ತಮಾಷೆಗಾಗಿ ಹೇಳ್ದೆ ಅಷ್ಟೇ. ನೀನ್ ಬಿಟ್ಟು ಎಲ್ಲಿ ಹೋಗ್ಲಿ ಹೇಳು? ನಿನ್ ಜೊತೆ ಇರ್ಬೇಕು ಅಂತ ತಾನೆ ಅಮೆರಿಕಲ್ ಬಂದ ಆಫರ್ ಎಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದು. ನಾನ್ ಯಾಕೆ ಹೀಗೆ ಹೇಳಿದೆ ಅಂದ್ರೆ, ಇವ್ರಿಬ್ರ ಜೊತೆಗೆ ಇನ್ನೊಬ್ರು ಬಂದ್ಬಿಟ್ರೆ ಅವ್ರ 3 ಜನ ಸರಿ ಪ್ರಾಣ ತೆಗಿತಾರಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಯಾರ ಮೂರನೇವ್ರು? ಸೊಸೆ ಬೇಕು ಅಂತಿದ್ಯಲ್ಲ, ಈ ಮನೆಗೆ ಸೊಸೆ ತರಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೆ. ಆನಂದ್ ಆನಂದ್, ಎಂತ ಒಳ್ಳೆ ಸುದ್ದಿ ಹೇಳಿದ್ಯೋ. ಹಲೋ ಅಲ್ಲ ಹಲೋ, ರಾಂಗ್ ನಂಬರ್. ಯಾಕೋ ಏನಾಯ್ತು? ಯಜಮಾನ್ರೆ, ಏನು ಅಂತ ಕೇಳ್ಬೇಡಿ, ಕಪಾಳ ಮೇಲೆ ಜೋರಾಗಿ ಬಿಡ್ರಿ, ಬಾಯಿ ತಾನಾಗ್ ತಂತ ತೆರ್ಕೊಳ್ಳುತ್ತೆ. ಹೌದು ಹೌದು, ತಪ್ಪು ಮಾಡ್ಬಿಟ್ಟೆ ಚಿಕ್ಕ ಯಜಮಾನ್ರೆ. ಕಪಾಲ ಕೊಡಿರಿ. ನಿಮಗ್ ಕಾಗದ ಬಂದಿತ್ತ? ಹಾಳಾದ್ ಮರ್ವು ಕೊಡದೆ ಮರ್ತು ಬಿಟ್ಟೆ ಚಿಕ್ಕ ಯಜಮಾನ್ರೆ. ಹಿಂದೆ ಒಂದ್ಸಲ ಹೀಗೆ ಮರ್ತಿದ್ದೆ. ಆಗ್ಲೂ ನಾನು ಕಪಾಳ ಕೊಡಿರಿ ಅಂತ ಹೇಳಿದ್ದೆ. ನಾನು ಕಪಾಳ ಕೊಡ್ದೆ.
ನಿನ್ ಕಪಾಳ ಕೊಡ್ದಾಗ್ಲಲ್ಲ ಒಳ್ಳೆ ಸುದ್ದಿನೇ ಬಂದಿರುತ್ತೆ. ಎಲ್ಲಿ ನಿನ್ ಕಪಾಳ ತೋರ್ಸು. ಮೆತ್ಕೊಂಡಿರಿ. ಜೋರಾಗಿ ಯಜಮಾನ್ರೆ 30 ಉದ್ರೋಗ್ಬೇಕು. 30 ಯಾಕೆ? 32 ಅಲ್ವಾ? ಮೊನ್ನೆ ನಾನು 2 ಅಲ್ಲು ಉದ್ರಿಸ್ಬಿಟ್ಟೆ. ಅಲ್ಲೂ ತೋರ್ಸ್ಬಿಟ್ಟೆ. ನನ್ ಕೂದಲು ಬೆಳಗಾಯ್ತು. ಇದೇ ಗೆಲ, ಇನ್ನೇನು ಗೆಲ್ಲ. ಚಿಕ್ಕಿದ್ ಬಂದ್ರೆ ನೆತ್ಕೊಡಿರಿ. ನಾನೇನಾದ್ರೂ ಚಿಕ್ಕ ಯಜಮಾನ್ರಾಗ್ಬೇಕಾಯ್ತು, ಸರಿಯಾಗಿ ಬಿಡ್ತಿದ್ದೆ. ಅತ್ತೆಯವರಿಗೆ, ನಾನು ನಿಮ್ಮ ಮಗ ಗಜಾನನ ಹೆಂಡತಿ. ನನ್ನ ಗಂಡ ಸತ್ತು ಹೋದ ನಂತರ ನಾನು ಬೊಂಬಾಯಿಯಲ್ಲಿ ಹೇಗೆ ಜೀವನ ನಡೆಸುತ್ತಿದ್ದೇನೆ ಎಂಬುದು ನಿಮಗೆ ಯಾರಿಗೂ ತಿಳಿದಿಲ್ಲ. ನನ್ನನ್ನು ಈ ಸ್ಥಿತಿಗೆ ತಂದಿದ್ದೇ ನಿಮ್ಮ ಮಗ. ನಾನು ಈಗ ಬೆಂಗಳೂರಿಗೆ ಬರುತ್ತಿದ್ದೇನೆ. ಕೆಲವು ವಿಚಾರಗಳು ಇತ್ಯರ್ಥವಾಗಬೇಕು. ಅದು ಆಗುವ ತನಕ ನಾನು ನಿಮ್ಮ ಮನೆಯಲ್ಲೇ ಇರುತ್ತೇನೆ. ಅದಕ್ಕೆ ನೀವು ಸಹಕರಿಸುತ್ತೀರಿ ಎಂದು ನಂಬಿರುವೆ. ಉಳಿದಿದ್ದು ಮುಖತಃ ಮಾತನಾಡುವೆ. ಇದೇ ನಿಮ್ಮ ಸೊಸೆ. ಆನಂದ್, ಯಾಕೋ ಸಪ್ಪಗಾದೆ? ಯಾರ್ದೇ ಕಾಗದ? ಗಜಾನನ ಹೆಂಡತಿ ಬರ್ತಿದ್ದಾಳಮ್ಮ. ಅವಳು ಇಲ್ಲಿ ಬರ್ತಿದ್ದಾಳಂತೆ. ನಿನ್ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತಾಳಂತೆ. ಏನು? ಗಜಾನನ ಹೆಂಡತಿ ಬರ್ದಿದ್ದಾಳ? ನನ್ ಸೊಸೆ ಬರ್ದಿದ್ದಾಳ? ಯಾವಾಗ ಬರ್ತಾಳಂತೆ? ಈ ಕಾಗದ ಬರ್ದಿರೋ ಡೇಟ್ ಪ್ರಕಾರ ಆಗ್ಲೇ ಬಂದ್ಬಿಡ್ಬೇಕಾಗಿತ್ತು. ಹಾಳಾದ್ಯೂ ಮರವಿಂದ ಕಾಗದ ಇವತ್ತು ಸಿಕ್ಕಿದೆ. ಈಗೇನ್ ಮಾಡ್ಲಿ? ಎಲ್ಲಿ ಹುಡುಕಿಸ್ಲಿ? ಯಾಕಮ್ಮ ಎಕ್ಸೈಟ್ ಆಗ್ತೀಯ? ಸಮಾಧಾನ ಮಾಡ್ಕೊ. ಇವತ್ತಲ್ಲ ನಾಳೆ ಬರ್ತಾಳೆ ಬಿಡು. ನನ್ ಸಂಕಟ ನಿನಗೆ ಹೇಗೆ ಅರ್ಥ ಆಗ್ಬೇಕು? ಗಜಾನನನ್ನ ಕಳ್ಕೊಂಡಿದ್ದೀನಿ. ಅವನಂತೂ ಇಲ್ಲ. ಅವನ್ ಹೆಂಡತಿನಾದ್ರೂ ಈ ಮನೆಗೆ ಬಂದ್ರೆ ಎಷ್ಟೋ ಸಮಾಧಾನ ಆಗುತ್ತೆ. ಒಂಟಿ ಹೆಂಗ್ಸು ಎಷ್ಟು ದೊಡ್ಡ ಬೆಂಗಳೂರಿನಲ್ಲಿ ಎಲ್ಲಿ ಅಲ್ದಾಡ್ತಿದ್ದಾಳೋ. ಮನೆ ಸಿಕ್ತೋ ಇಲ್ವೋ? ಕಾಲ ಬೇರೆ ಕೆಟ್ಟೋಗಿದೆ. ಏನ್ ಮಾಡೋಕೂ ಹೇಸಲ್ಲ. ನೋಡು, ನೀನೇ ಸ್ವಲ್ಪ ಮುತುವರ್ಜಿ ತಗೊಂಡು ಅವಳು ಹುಡುಕ್ ಕರ್ಕೊಂಬಪ್ಪ. ಆಯ್ತಮ್ಮ, ಅವಳು ಎಲ್ಲಿದ್ರು ಕರ್ಕೊಂಬರ್ತೀನಿ. ಸರಿ ತಾನೆ? ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳೋ. ಪುಣ್ಯ ಕಟ್ಕೋ. ಹಲೋ, ನಾನು ನೀರಜ. ಆನಂದ್ ಮಾತಾಡೋದು. ನಾನು ಇಲ್ಲಿ ಕೇರ್ಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ. ಪೊಲೀಸ್ ಸ್ಟೇಷನ್? ಹೌದು ಆನಂದ್. ಆಯ್ತು, ಅಲ್ಲೇರು, ಬರ್ತೀನಿ. ಬನ್ನಿ ಮಿಸ್ಟರ್ ಆನಂದ್. ನೋಡು, ಸಮಾಧಾನ ಮಾಡ್ಕೊ. ಯಾಕೆ ಹೇಳ್ತಾ ಇದೀಯ? ಆನಂದ್, ಈ ಕಿಟ್ ಬ್ಯಾಗ್ ನಂದಲ್ಲ. ಪೊಲೀಸ್ ಅವರು ಇದು ನಂದೇ ಅಂತ ಹೇಳ್ತಿದ್ದಾರೆ. ಪ್ಲೀಸ್, ಇದು ನಂದಲ್ಲ. ಮಿಸ್ಟರ್ ಆನಂದ್, ಬಸ್ ಆಕ್ಸಿಡೆಂಟ್ ಆದ ಜಾಗದಲ್ಲಿ ನೆನ್ನೆ ಸರ್ಚ್ ಮಾಡ್ತಿದ್ದಾಗ ಇದು ಸಿಕ್ತು. ಕಿಟ್ ಓಪನ್ ಆಗಿ ಇದರಲ್ಲಿದ್ದ ವಸ್ತುಗಳೆಲ್ಲ ಚಲಾಪಿಲಿಯಾಗಿ ಬಿದ್ದಿದ್ವು. ಅವನ್ನೆಲ್ಲ ಒಟ್ಟುಗೂಡಿಸಿ ತಂದ್ವಿ. ಹನುಮ ಡ್ರೈವರ್ ಆದ್ರಿಂದ ಅವನನ್ನ ಕರ್ಸಿದ್ವಿ. ಈ ವ್ಯಾನಿಟಿ ಬ್ಯಾಗ್ ಗುರ್ತು ಹಿಡಿದು ಇವ್ರನ್ನ ಕರ್ಕೊಂಡ್ ಬಂದ. ಈಗ ಈ ಕಿಟ್ ಬ್ಯಾಗ್ ಏನಂದಲ್ಲ ಅಂತ ಹಠ ಹಿಡಿದಿದ್ದಾರೆ. ಕೊಡಿ. ಇದು ನೀನ್ ತಾನೆ? ಈ ಫೋಟೋ ನಂದು, ಈ ವ್ಯಾನಿಟಿ ಬ್ಯಾಗು ನಂದು, ಆದ್ರೆ ಈ ಕಿಟ್ ಬ್ಯಾಗ್ ನಂದಲ್ಲ. ಏನಿದೆ ಜನ ಹೇಳ್ತಾ ಇರೋದು? ಈ ವ್ಯಾನಿಟಿ ಬ್ಯಾಗ್ ನಿಂದಾಗಿರ್ಬೇಕಾದ್ರೆ ಆ ಕಿಟ್ ಬ್ಯಾಗ್ ನಿಂದಾಗಿರ್ಬೇಕಲ್ವಾ? ಯಾಕಂದ್ರೆ ಇದ್ದಿದ್ದ ಆ ಕಿಟ್ ಒಳಗೆ ತಾನೆ. ಅದು ಇದ್ರೊಳಗೆ ಹ್ಯಾಕ್ ಬಂತು ನನಗೆ ಗೊತ್ತಿಲ್ಲ. ಇದು ನಂದಲ್ಲ. ನಾನು ಹ್ಯಾಕ್ ತಗೊಂಡು ಹೋಗ್ಲಿ? ಆಯ್ತು, ಇದು ನಿಂದಲ್ಲ. ಹಾಗಾದ್ರೆ ನಿಂದು ಒಂದು ಸೂಟ್ ಕೇಸೋ ಕಿಟ್ ಬ್ಯಾಗ್ ಇರ್ಬೇಕಲ್ವಾ? ಅದೆಲ್ಲಿ? ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಅಂತ ಹೇಳ್ತೀಯ, ಇದು ನಂದಲ್ಲ ಅಂತ ಹೇಳ್ತೀಯ. ರಿಲ್ಯಾಕ್ಸ್, ಸ್ವಲ್ಪ ನಿಧಾನವಾಗಿ ಜ್ಞಾಪಿಸ್ಕೋ. ಇಲ್ಲ ಇಲ್ಲ, ನನಗೆ ಜ್ಞಾಪಕಕ್ಕೆ ಬರ್ತಿಲ್ಲ ಆನಂದ್. ಪ್ಲೀಸ್ ಆನಂದ್. ಇನ್ಸ್ಪೆಕ್ಟರ್, ಈ ಬ್ಯಾಗ್ ನೋಡ್ಬೋದಾ? ಶೋರ್, ನೋಡಿ. ಇದರಿಂದ ಈ ಸೀರೆ ನಂದೆ. ಇದ್ರಲ್ಲಿ ಹ್ಯಾಕ್ ಬಂತು? ಇದು ನಂದಲ್ಲ. ಗೊತ್ತಿಲ್ಲ. ಇನ್ಸ್ಪೆಕ್ಟರ್, ಈ ಕಿಟ್ ಬ್ಯಾಗ್ ನಮ್ದೇನೆ. ಇಷ್ಟೊತ್ತು ನಮ್ಗೆ ತೊಂದರೆ ಕೊಟ್ಟಿದ್ಕೆ ನನ್ನ ಕ್ಷಮಿಸಿ.
ಹನುಮ, ಇನ್ಮೇಲೆ ನೀರಜ ನಮ್ಮಲ್ಲಿ ಇರ್ತಾಳೆ. ಎಷ್ಟು ದಿನ ನೀವು ಅವಳ ಮಗಳ ಥರ ನೋಡ್ಕೊಂಡಿದ್ದೆ. ನಿನಗೆ ಯಾವಾಗ ನೋಡ್ಬೇಕು ಅನ್ಸುತ್ತೋ ಆಗ ನಮ್ಮ ಮನೆ ಬರ್ಬೋದು. ನನಗೆ ಮದುವಿಲ್ಲ, ಮಕ್ಕಳಿಲ್ಲ. ನೀನೇ ನನ್ನ ಮಗಳು ಅಂತ ನೋಡ್ಕೊಂಡೆ ಕಣಮ್ಮ. ಈಗ ನೀನ್ ಎಲ್ಲಿ ಸೇರ್ಬೇಕೋ ಅಲ್ಲಿ ಸೇರ್ಕೊಂಡಿದ್ಯಾ. ದೇವ್ರು ನಿನ್ನ ಚೆನ್ನಾಗಿಟ್ಟಿಲ್ಲಮ್ಮ. ನೀವೆಲ್ಲ ಏನ್ ಮಾತಾಡ್ತಿದ್ದೀರಾ? ನಾನು ಯಾಕೆ ನಿಮ್ಮನೆಗೆ ಬರ್ಬೇಕು? ಆ ಫೋಟೋ ಯಾರ್ದು ಅಂತ ಹೇಳ್ದೇನೆ ನನಗೆ ಯಾಕೆ ಚಿತ್ರಹಿಂಸೆ ಕೊಡ್ತಿದ್ದೀರಾ? ನಾನ್ ಬರಲ್ಲ, ನಾನು ಹೋಗಲ್ಲಪ್ಪ, ನಾನ್ ಬರಲ್ಲ. ಮನೆಗೆ ಬಾ. ನೀನ್ ಯಾರು, ಆ ಫೋಟೋ ಯಾರು ಅಂತ ನಿಮ್ಗೆ ತಿಳಿತೆ. ಅಲ್ಲಿವರೆಗೂ ನಾನು ಕೇಳ್ಬೇಡ. ನಾನ್ ಬರಲ್ಲ, ಬಿಡಿ ನನ್ನ. ಅಪ್ಪ ಅಪ್ಪ, ಬಿಡಿ ಪ್ಲೀಸ್, ನಾನ್ ಬರಲ್ಲ. ನೋಡಿ, ನಿಮ್ಮ ಅಣ್ಣ ಗಜಾನನ ಅವ್ರದ್ದು ಏನೇನು ಸಾಮಾನುಗಳಿತ್ತೋ ನೀವು ಹೇಳಿದಾಗೆ ಈ ಸೂಟ್ ಕೇಸಲ್ಲಿ ಹಾಕಿಟ್ಟಿದ್ದೀನಿ. ನೀವು ಇದನ್ನು ತಗೊಂಡು ಹೋಗ್ಬೋದು. ನಮ್ಮಣ್ಣ ಬಾಡಿಗೆ ಕೊಡ್ಬೇಕಾಗಿತ್ತ? ಇಲ್ಲ, ಏನಿಲ್ಲ. ಉಳಿದಿದ್ದ ಕೆಲವು ಪೇಂಟಿಂಗ್ಸ್ನ ನಿಮ್ಮ ಅತ್ತಿಗೆ ಅವ್ರು ತಗೊಂಡೋಗಿರ್ಬೋದು. ಇಂದು ನೀರಜ ಮನೆಗೆ ಬರಲಿಲ್ಲ. ಇವತ್ತು ಕೂಡ ನೀರಜ ರಾತ್ರಿ ತಡವಾಗಿ ಮನೆಗೆ ಬಂದ್ಲು. ನೀರಜ, ನೀನು ನನ್ನ ಹೆಂಡತಿ. ದಿನ ಇಷ್ಟು ತಡವಾಗಿ ಬಂದ್ರೆ ನೋಡಿದವ್ರು ಏನ್ ಅನ್ಕೋತಾರೆ ಅಂತ ನಿನಗೇನಾದ್ರೂ ಗೊತ್ತಾ? ಮನೇಲಿ ಒಬ್ಳೇ ಕೂತು ಏನ್ ಮಾಡ್ಲಿ? ಅದಕ್ಕೆ ಫ್ರೆಂಡ್ಸ್ ಜೊತೆಲಿ ಪಾರ್ಟಿಗೆ ಹೋಗಿದ್ದೆ. ದಿನಾನು ಪಾರ್ಟಿನಾ? ಹೌದು. ಐ ವಾಂಟ್ ಟು ಬಿಕಮ್ ಎ ಮಾಡೆಲ್. ಮಾಡೆಲ್ ಆಗೋರೆಲ್ಲ ಹೀಗೇನಾ? ರಾತ್ರಿ 1 ಗಂಟೆಗೆ ಮನೆಗೆ ಬರೋದು? ಅದಕ್ಕೆಲ್ಲ ಉತ್ತರಿಸ್ಬೇಕು ಅಂತ ಏನೂ ಇಲ್ವಲ್ಲ. ಅಂದ್ರೆ ಏನರ್ಥ? ಮದುವೆಗೆ ಮುಂಚೆ ನೀನೇ ತಾನೇ ನನ್ನ ಕಲೆ ಬಗ್ಗೆ ಆಸೆ ಪಟ್ಟವಳು. ನಾನೊಬ್ಬ ದೊಡ್ಡ ಕಲಾವಿದ ಅಂತ ತಾನೇ ಮದುವೆ ಆಗಿದ್ದು? ಇಲ್ಲ ಅಂತ ಯಾರಂದ್ರು? ಅದಕ್ಕೆ ತಾನೇ ನಿನ್ನ ಪ್ರೀತಿಸಿ ಮದುವೆ ಆಗಿದ್ದು. ಈಗ ನಿನ್ನ ಇನ್ಕಮ್ ಕಮ್ಮಿ ಆಗಿದೆ. ನಿನಗೋಸ್ಕರ ತಾನೇ ನಾನು ಕೆಲಸ ಬಿಟ್ಟಿದ್ದು. ಈಗ ಮನೆ ನಡಿಬೇಕಲ್ಲ. ಸ್ವಲ್ಪ ದಿನ ಇರು, ಎಲ್ಲ ಸರಿ ಹೋಗುತ್ತೆ. ನನ್ನ ಪೇಂಟಿಂಗ್ಸ್ ಎಲ್ಲ ಸೇಲ್ ಆಗುತ್ತೆ. ನಿನ್ನ ಪೇಂಟಿಂಗ್ಸ್ಗೆಲ್ಲ ಯಾರು ಬೆಲೆ ಕೊಡ್ತಾರೆ? ಹೊಸದಾಗಿ ಏನು ಸೃಷ್ಟಿ ಮಾಡ್ತಿಲ್ಲ. ಇನ್ನು ಓಬಿರಾಯನ್ ಕಾಲದಲ್ಲೇ ಕೂತು ಗೀಚ್ತಾ ಇದ್ರೆ ಒಂದಲ್ಲ ಒಂದಿನ ಇರೋ ಹೆಸರನ್ನು ಹಾಳು ಮಾಡ್ಕೋತೀಯ. ಯಾರು ಫೂಲು? ನಾನು ನೀನು? ಜನಗಳಿಗೆ ಏನ್ ಬೇಕು ಅನ್ನೋದನ್ನ ಅರಿಲಾರ್ದಿರೋ ನೀನು ಒಂದು ದಿನ ಹೀಗೆ ಕೊರಗಿ ಕೊರಗಿ ಸತ್ತು ಹೋಗ್ತೀಯ. ನಾನ್ ಸಾಯೋಲ್ಲ. ನೀನೇನು ಹೊಳಿಬೇಕಾಗಿಲ್ಲ. ನಿನಗೋಸ್ಕರ ನನ್ನ ತಂದೆ ತಾಯಿಗಳ ಜೊತೆ ದ್ವೇಷ ಕಟ್ಕೊಂಡೆ, ದೂರ ಮಾಡ್ಕೊಂಡೆ. ನೀನ್ ನಿನ್ ತಂದೆ ತಾಯಿನ ಬಿಟ್ಟಿದ್ದು ನನಗೋಸ್ಕರ ಅಲ್ಲ, ನಿನ್ನ ಕಲೆಗೋಸ್ಕರ ಅನ್ನೋದನ್ನ ಮರಿಬೇಡ. ಆಯ್ತು, ನೀನ್ ಹೇಳ್ದಾಗೆ ಅನ್ಕೋ. ಬಾ, ಊರಿಗೆ ಹೋಗೋಣ. ನಾವಿಬ್ರು ಸೇರಿ ತಂದೆ ತಾಯಿಗಳ ಜೊತೆ ಸಂತೋಷವಾಗಿರೋಣ. ನಥಿಂಗ್ ಡೂಯಿಂಗ್. ನಾನ್ ಬೆಂಗಳೂರಿಗೆ ಬರೋದಕ್ಕೆ ತಯಾರಿಲ್ಲ. ನನಗೂ ನಿನ್ ತಂದೆ ತಾಯಿಗೂ ಏನ್ ಸಂಬಂಧ? ಐ ವಿಲ್ ನಾಟ್ ಕಮ್. ನೀರಜಾ, ಎಕ್ಸ್ಕ್ಯೂಸ್ ಮೀ, ನೀವು ಸ್ವಲ್ಪ ಹೊರಗಡೆ ಇರ್ತೀರಾ? ಡಾಕ್ಟರ್ ಆನಂದ್, ನೀವು ಹೇಳಿದ್ದು ನಿಜ. ಈಕೆಗೆ ಮೆಮೊರಿ ಲಾಸ್ ಆಗಿದೆ. ಐ ಥಿಂಕ್ ನೀರಜಾ ಈಸ್ ಅಡ್ಜಸ್ಟೆಡ್ ಟು ಫಾಸ್ಟ್ ಲೈಫ್. ಬ್ಯಾಂಗ್ಳೂರು ವಾತಾವರಣ ಬಾಂಬೆ ಅಷ್ಟು ವೇಗವಾಗಿಲ್ಲ. ನಿಮ್ಮ ಮನೆಯಲ್ಲಾಗಲಿ ಅಥವಾ ಈ ಬೆಂಗಳೂರಲ್ಲಾಗಲಿ ಆ ರೀತಿಯಾದ ಪರಿಸರ ಇಲ್ಲದೆ ನೀರಜಾ ತನ್ನ ವಿಸ್ಮೃತಿಯಿಂದ ಬರಲಾಗದ ಸ್ಥಿತಿಯಲ್ಲಿದ್ದಾಳೆ. ಈ ರೀತಿ ಆಗೋದಕ್ಕೆ ಉಂಟಾದ ಶಾಕಿನ ತರಹಾನೆ ಇನ್ನೊಂದು ಶಾಕ್ ಆಯ್ತು ಅಂದ್ರೆ ಐ ಥಿಂಕ್ ನೀರಜಾ ಮೊದಲಿನ ತರ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಡಾಕ್ಟರ್, ಥ್ಯಾಂಕ್ ಯು ಡಾಕ್ಟರ್. ನಾನು ಆದಷ್ಟು ಆ ರೀತಿ ವಾತಾವರಣ ತರಕ್ಕೆ ಪ್ರಯತ್ನ ಪಡ್ತೇನೆ. ಆಮೇಲೆ ನಿಮ್ಮನ್ನು ಬಂದು ಕಾಣ್ತೇನೆ. ಡಾಕ್ಟರ್ ಆನಂದ್, ನೀರಜಾ ಈಸ್ ಅಡ್ಜಸ್ಟೆಡ್ ಟು ಫಾಸ್ಟ್ ಲೈಫ್. ಬ್ಯಾಂಗ್ಳೂರು ವಾತಾವರಣ ಬಾಂಬೆ ಅಷ್ಟು ವೇಗವಾಗಿಲ್ಲ. ಈ ರೀತಿ ಆಗೋದಕ್ಕೆ ಉಂಟಾದ ಶಾಕಿನ ತರಹಾನೆ
ಇನ್ನೂ ಶಾಕ್ ಆಯ್ತು ಅಂದ್ರೆ ನೀರಜ ಮೊದಲಿನ ತರ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಡಾಕ್ಟರ್. ಯಾಕೆ? ನನಗೆ ಯಾಕೋ ವಿಪರೀತ ತರ ನಾವು. ಐ ಕಾಂಟ್ ಡ್ರೈವ್ ದ ಕಾರ್. ಗಾಡಿನ ನೀನೇ ಓಡಿಸು. ನಾನಾ? ನನಗೆ ಡ್ರೈವಿಂಗ್ ಬರಲ್ಲ. ಏನ್ ತಮಾಷೆ ಮಾಡ್ತೀಯಾ? ನೀನು ಕಾರ್ ಡ್ರೈವಿಂಗ್ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಗಜಾನನೇ ಹೇಳಿದ್ದಾನೆ, ನೀನು ಬಾಂಬೆಲಿದ್ದವಳು, ಆ ಫಾಸ್ಟ್ ಲೈಫ್ಗೆ ಹೋಗಿರೋಳು, ನಿನಗೆ ಕಾರ್ ಡ್ರೈವಿಂಗ್ ಬರಲ್ಲ ಅಂತ ನಗ್ತಾರೆ. ಖಂಡಿತ ನನಗೆ ಡ್ರೈವಿಂಗ್ ಗೊತ್ತಿಲ್ಲ. ದಯವಿಟ್ಟು ನನ್ನನ್ನು ಬಲವಂತ ಪಡಿಸಬೇಡಿ ಪ್ಲೀಸ್. ಯು ನೋ ಡ್ರೈವಿಂಗ್. ಐ ನೋ ದಟ್. ಕಮ್ ಆನ್, ಡ್ರೈವ್. ಇಳಿ ಕೆಳಗೆ. ಆನಂದ್, ಇಳಿ ಕೆಳಗೆ. ನನಗೆ ಡ್ರೈವಿಂಗ್ ಬರೋದಿಲ್ಲ ಆನಂದ್. ಆನಂದ್ ಪ್ಲೀಸ್. ಆನಂದ್, ನನಗೆ ಡ್ರೈವಿಂಗ್ ಗೊತ್ತಿಲ್ಲ ಆನಂದ್. ನನಗೆ ಡ್ರೈವಿಂಗ್ ಗೊತ್ತಿಲ್ಲ. ಮನುಷ್ಯನೇ ಅಲ್ಲ, ಬಾಯ್ ಮುಚ್ಕೊಂಡು ಡ್ರೈವ್ ಮಾಡು. ಇಲ್ಲ ಆನಂದ್, ನನಗೆ ಡ್ರೈವಿಂಗ್ ಗೊತ್ತಿಲ್ಲ. ಪ್ಲೀಸ್ ನನಗೆ ಅವಮಾನ ಮಾಡಬೇಡಿ. ನನ್ನ ಮಾತು ನಂಬಿ. ಈ ಕಥೆ ನನ್ನ ಹತ್ರ ಹೇಳ್ಬೇಡ. ಇವಾಗ ಡ್ರೈವಿಂಗ್ ಮಾಡ್ತೀಯ ಅಲ್ವೋ? ನೀವು ಈ ರೀತಿಯೆಲ್ಲ ನನ್ನನ್ನು ಪರೀಕ್ಷೆ ಮಾಡೋದು ನನಗೆ ಹಿಡಿಸೋದಿಲ್ಲ. ನಾನು ಗಜಾನನ ಹೆಂಡತಿ ಅಲ್ಲ ಅಂತ ಪದೇ ಪದೇ ನಿಮಗೆ ಹೇಳ್ತಾ ಇದ್ದೀನಿ. ಮಾತೆತ್ತಿದ್ರೆ ನನ್ನ ಹಣೆಲಿರೋ ಕುಂಕುಮ, ಮುಡ್ಕೊಂಡಿರೋ ಹೂವು ಎಲ್ಲ ಯಾವ ರೀತಿ ನೋಡ್ತೀರಾ ಅಂತ ನನಗೆ ಗೊತ್ತು. ನಾನು ಇದುವರೆಗೂ ಎಲ್ಲ ಸಹಿಸ್ಕೊಂಡು ಬಂದಿದ್ದೀನಿ. ನಾನು ಪ್ರೀತಿಸಿದ್ದು ನಿಮ್ಮನ್ನ, ಯಾವತ್ತು ನಿಮ್ಮನ್ನ ನಂಬ್ಕೊಂಡು ಆರಾಧಿಸ್ತಿರೋಳು. ನಾನು ಕುಂಕುಮನ ಅಣಿಸ್ಕೊಂಡು ವಿಧವೆ ತರ ಗಜಾನನ ಹೆಂಡತಿಯಾಗಿ ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ನಾನು ಗಜಾನನ ಹೆಂಡತಿ ಅಲ್ಲ. ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಹೌದು, ನಾನು ಗಜಾನನ ಹೆಂಡತಿ ಅಲ್ವಾ? ನಾನು ವಿಧವೆ ಅಲ್ವಾ? ನನ್ನ ಹಣೆಲಿ ಕುಂಕುಮ ಇರಬಾರ್ದಲ್ವಾ? ನಾನು ಹೂ ಮುಡಿಬಾರ್ದಲ್ವಾ? ನಾನು ಇದನ್ನು ಮುಟ್ಟೋದಿಲ್ಲ. ನಿಮಗ್ ಧೈರ್ಯ ಇದ್ರೆ ಈ ಕುಂಕುಮ ನಡೆಸಿ ಈ ಹೂನ್ ಕಿತ್ತಾಕಿ. ಈ ಕುಂಕುಮ ನಡೆಸಿ ಈ ಹೂನ್ ಕಿತ್ತಾಕಿ. ಕಿತ್ತಾಕಿ, ಕಿತ್ತಾಕಿ, ಕಿತ್ತಾಕಿ. ಯಾಕಮ್ಮ? ಯಾಕೆ? ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ. ಯಾರು ನಿನ್ನ ಶಿಕ್ಷಿಸಿದ್ದು? ನಿಮ್ ಮಗ. ನಾನು ಏನ್ ಮಾಡಿದ್ರು ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ನನಗ್ ಕಾರ್ ಡ್ರೈವಿಂಗ್ ಬರೋದಿಲ್ಲ ಅಂದಿದ್ದಕ್ಕೆ ಸುಳ್ಳು ಹೇಳ್ತಾ ಇದೀಯಾ ನನಗ್ ಬರುತ್ತೆ ಅಂತ? ನೋಡಮ್ಮ, ನನ್ ಮಗ ಮಾಡಿದ್ದೆಲ್ಲ ಸರಿ ಅಂತ ನಾನು ಹೇಳ್ತಾ ಇಲ್ಲ. ನಿನಗಿಂತ ನನಗೆ ನನ್ ಮಗ ಏನು ಅಂತ ಗೊತ್ತು. ಅವನ್ ಯಾರ ಮನ್ಸು ನೋಯಿಸೋದಿಲ್ಲ. ಅವನ್ ನಿನ್ ಕಪಾಳಕ್ ಹೊಡೆದ ಅಂದ್ರೆ ಅದಕ್ಕೇನೋ ಕಾರಣ ಇರ್ಬೇಕು. ಕಾರಣ ನನ್ ಕುಂಕುಮ ಆಳ್ಸೆ ನೀವು ಒಂದೇ, ಅದಕ್ಕೆ ಹೊಡೆದ್ರು. ಹೊಡೆದ್ನಾ? ನಾನಾಗಿದ್ರು ಅದನ್ನೇ ಮಾಡ್ತಿದ್ದೆ. ನಿನ್ ಮೇಲೆ ವಿಶ್ವಾಸ ಇಟ್ಟಿರೋ ಯಾರೇ ಆಗ್ಲಿ ಹೊಡಿದೆ ಇನ್ನೇನ್ ಮಾಡ್ತಾರೆ ಹೇಳು? ಅವತ್ ನಾನೇ ಹೇಳಿಲ್ಲ ಗೊಟ್ಟಿಟ್ಕೋ ಹೂ ಮುಡ್ಕೊಂತ? ನೀನ್ ಯಾಕೆ ಕಳ್ಸು ಅಂದೆ? ನೋಡು, ಒಳ್ಳೆ ಮಾತ್ನಲ್ಲಿ ತಲೆ ಸೌರಿ ಹೇಳಿದ್ರೆ ಮಾತ್ರ ವಿಶ್ವಾಸ ಇದೆ ಅಂತ ಅರ್ಥನಾ? ಬೈಯೋದು ಹೊಡೆಯೋದು ಕೂಡ ಬುದ್ಧಿ ಹೇಳೋ ವಿಧಾನ ಅಮ್ಮ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ, ಅಳ್ಬೇಡ. ಆನಂದ್. ಅಮ್ಮ, ಯಾಕಮ್ಮ ನಿದ್ದೆ ಬರಲಿಲ್ವಾ? ನನ್ ಕಣ್ಮುಂದೆನೆ ಏನೇನೋ ನಡೀತಿರುವಾಗ ನಾನು ಹೇಗಪ್ಪ ನಿದ್ದೆ ಮಾಡ್ಲಿ? ಯಾಕಮ್ಮ, ಈಗೇನಾಯ್ತಮ್ಮ? ಇವತ್ತು ನೀರ್ ಜಂಗ್ ಯಾಕೆ ಹೊಡೆದೆ? ದುಡುಕ್ಬಿಟ್ಟಮ್ಮ, ಹೊಡಿಬಾರ್ದಾಗಿತ್ತು. ಏನ್ ಮಾಡ್ಲಿ? ನನಗೆ ಕೋಪ ಬರ ಹಾಗೆ ಮಾಡ್ಲು. ಹಾಗಂತ ಕಪಾಳ ಕುಡಿಯೋದ? ಅವಳು ನಿನ್ನ ಅಣ್ಣನ ಹೆಂಡತಿ ಅನ್ನೋದನ್ನ ಮರಿಬೇಡ ಆನಂದ್. ನಾನೇ ಎಲ್ಲ ನುಂಗ್ಕೊಂಡು ಸುಮ್ಮನೆ ಇರುವಾಗ ನೀನ್ ಕೈ ಮಾಡ್ಬೋದಾ? ಅವಳು ಎಷ್ಟು ನೊಂದ್ಕೊಂಡ್ಬಿಟ್ಟಿದ್ದಾಳೆ ಅನ್ನೋದು
ನಿನಗೆ ಹೇಗೆ ಗೊತ್ತಾಗಬೇಕು? ತಪ್ಪಾಯ್ತಮ್ಮ. ನಾನು ಮಾಡಿದ ಕೆಲಸ ನನ್ನನ್ನೇ ಕಿತ್ತು ತಿಂತಾ ಇದೆ ಅಂತ ನಾನೊಬ್ಬನಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಅರ್ಥ ಆಗೋಲ್ಲ. ನಾನ್ ನಿನ್ ತಾಯಿ ಕಣ, ನನಗೆಲ್ಲ ಅರ್ಥ ಆಗುತ್ತೆ. ಇನ್ನು ಮೇಲೆ ನೀನು ಯಾವ ಕಾರಣಕ್ಕೂ ಅವಳ ಮೇಲೆ ಕೈ ಎತ್ತಬಾರ್ದು, ಹಿಂಸೆ ಮಾಡಬಾರ್ದು. ನೋಡು, ನೊಂದು ಜೀವಕ್ಕೆ 4 ಒಳ್ಳೆ ಮಾತಾಡಿದ್ರೆ ಎಷ್ಟೋ ಹಿತ ಅನ್ಸುತ್ತೆ. ಅದನ್ನ ಬಿಟ್ಟು ಗಾಯದ ಮೇಲೆ ಉಪ್ಪು ನೀರು ಹಾಕೋದು ಯಾವ ನ್ಯಾಯ ಹೇಳು? ಆಯ್ತಮ್ಮ, ಇನ್ಮೇಲೆ ಹೇಳಿದಾಗ ಇವತ್ತು ನಾನು ಹಾಗೆ ನಡ್ಕೊಂಡಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಮ್ಮ. ಹುಚ್ಚ, ಅದನ್ನೇ ತಲೆಯಲ್ಲಿಟ್ಕೊಂಡು ಕೊರಗಬೇಡ. ಮಲಕ ಮಲಕ. ನಿನಗೋಸ್ಕರ ಯಾವ್ದೋ ಅಬ್ಬೆಪಾರಿ ಹುಡುಗಿನ ಗಜಾನನ ಹೆಂಡತಿ ಅಂತ ಹೇಳ್ಬಿಟ್ಟೆ. ನನಗೋಸ್ಕರ ಅಲ್ಲ, ಈ ಹಣಕ್ಕೋಸ್ಕರ. ನಾನ್ ನಿನ್ಗೆ ಹೇಳ್ದಾಗೆ ಈ 25,000 ಕೊಡ್ತಾ ಇದ್ದೀನಿ. ನನಗೆ ಈ ಹಣ ಸಾಲೋದಿಲ್ಲ. ನೀನ್ ಕೇಳಿದಿಷ್ಟೇ ತಾನೆ? ನನ್ನನ್ನೇನು ಮೂರ್ಖ ಅಂತ ತಿಳ್ಕೊಂಡಿದ್ಯೇನೆ? ಆ ಹುಡುಗಿಯಿಂದ ನನಗೆ 3 ಲಕ್ಷ ರೂಪಾಯಿ ಸಂಪಾದನೆ ಇತ್ತು. ನಾಳೆ ಬೆಳಿಗ್ಗೆ ಆನಂದ ಇಲ್ಲಿಗೆ 3 ಲಕ್ಷ ರೂಪಾಯಿ ತಂದು ಕೊಡ್ತಿದ್ದಾನೆ. ಈ ಜುಜಿವಿ 25,000 ರೂಪಾಯಿಗೆ ಒಪ್ಕೊಂತೀನಿ ಅಂತ ತಿಳ್ಕೊಂಡಿದ್ಯೇನೆ? ಮತ್ತೆ ಇಲ್ಲಿ ವಿಸ್ಕಿ ಇದೆ, ಹಣ ಇದೆ. ನಾಳೆ ಬೆಳಗ್ಗೆ ತನಕ ನೀನಿರ್ತೀಯ. ನಾಳೆ 3 ಲಕ್ಷ ಬರೋವರೆಗೂ ಯು ಆರ್ ಮೈ ಸ್ಲೇವ್. ನಾಯಿ, ನೀನೊಬ್ಬ ನೀಚ. ನೀಚ? ನೀನೇನ್ ಸತಿ ಸಾವಿತ್ರಿ ಅನ್ಕೊಂಡ್ಬಿಟ್ಟಿದ್ದೇನೆ. ನಿನ್ನ ಸ್ವಾರ್ಥಕ್ಕೋಸ್ಕರ ಒಂದು ಒಳ್ಳೆ ಹುಡುಗಿನ ವಿಧವೆ ಮಾಡಿದ್ಯಾ. ನೀನು ಕೆಟ್ಟ ಕೆಲಸ ಮಾಡ್ತಾ ಇದೀಯಾ, ನಾನು ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದ್ರಲ್ಲೇನಿದೆ ತಪ್ಪು? ಹಾಗಾದ್ರೆ ನೀರಜ ಗಜನ ಹೆಂಡತಿ ಅಲ್ವಾ? ಹೇಳು, ನಿಜ ಏನಂತ ಹೇಳು. ನನ್ನ ಹಣ ನನ್ನ ಕೈ ಸೇರೋವರೆಗೂ ಹೇಳಲ್ಲ. ಹೇಳ್ತೀನಿ, ಹೊಡಿಬೇಡ. ನಿಮ್ಮ ಹತ್ರ ಇರೋ ನೀರಜ ನಿಮ್ಮ ಗಜಾನನ ಹೆಂಡತಿ ಅಲ್ಲ. ಮತ್ತೆ ನಾನೊಂದ್ಸರಿ ನಿಮ್ಮನ್ನ ಗಜಾನನ ಹೆಂಡತಿನ ನೋಡೋಣ ಅಂತ ಬಾಂಬೆಯಿಂದ ಬೆಂಗಳೂರಿಗೆ ಬಂದಿದ್ದೆ. ಆಸ್ಪತ್ರೆಗೂ ಬಂದಿದ್ದೆ. ಆಗ ಎಕ್ಸ್ಕ್ಯೂಸ್ ಮೀ, ಗಜಾನನ ಅವ್ರ ಬ್ರದರು ಡಾಕ್ಟರ್ ಆನಂದ್ ಇಲ್ಲೇ ಇರೋದಾ? ಹೌದು, ಇಲ್ಲೇ ಇರೋದು. ನೀವ್ಯಾರು? ಗಜಾನನ ಅವ್ರ ಫ್ರೆಂಡು ಗೋಸ್ವಾಮಿ ಅಂತ. ಬಾಂಬೆಯಿಂದ ಬಂದಿದ್ದೀನಿ. ನೀರಜ ಅಂತಿದಾರಲ್ಲ, ಅವ್ರನ್ನ ನೋಡ್ಬೇಕಿತ್ತು. ನೀರಜನ ನೀವು ನೋಡ್ಬೇಕಾ? ಬನ್ನಿ. ಅಲ್ಲಿದ್ದಾಳಲ್ಲ, ಅವಳೇ ನೀರಜ. ಶಿ ಇಸ್ ನಾಟ್ ನೀರಜ. ನಮ್ಮ ಗಜಾನನ ಹೆಂಡತಿ ನೀರಜ ಇವಳಲ್ಲ. ಆರ್ ಯು ಶ್ಯೂರ್? ಏನ್ ಹೀಗೆ ಕೇಳ್ತಾ ಇದ್ದೀರಾ? ನಮ್ಮ ಗಜಾನನ ಹೆಂಡತಿ ಇವಳು ನೀರಜ. ನನ್ ಜೊತೆ ಬನ್ನಿ. ಕೂತ್ಕೊಳ್ಳಿ. ನೋಡಿ, ನೀವು ನನಗೊಂದು ಉಪಕಾರ ಮಾಡ್ಬೇಕು. ನೀವು ನನಗೆ ಉಪಕಾರ ಮಾಡಿದ್ರೆ ನಾನು ನಿಮ್ಗೆ ಉಪಕಾರ ಮಾಡ್ತೀನಿ. ಹಾಗಂತ ಹೇಳಿ 25,000 ಕೊಡ್ತೀನಿ, ಇವಳೆ ಗಜಾನನ ಹೆಂಡತಿ ನೀರಜ ಅಂತ ಸುಳ್ಳು ಹೇಳು ಅಂತ ಹೇಳಿದ್ರು. ನನಗೇನಾಗಬೇಕು? ಇವರು ಹಣ ಕೊಡ್ತಾರೆ, ನೀರಜನಿಂದನೂ ಹಣ ಕೇಳ್ಬೋದು ಅಂತ ಸುಳ್ಳು ಹೇಳ್ಬಿಟ್ಟೆ. ಇನ್ನೊಂದ್ಸಲ ಈ ಊರಿನ ಮುಖ ನೋಡಿದ್ರೆ ನಿನ್ ಕೈ ಕಾಲು ಮುಟ್ಟಾಕ್ಬಿಡ್ತೀನಿ.
ಎಂತ ದರಿದ್ರದ ಕೆಲಸ ಮಾಡ್ಬಿಟ್ಟೆ ಕುಂತಳ. ನಿನ್ ಸ್ವಾರ್ಥಕ್ಕಾಗಿ ಯಾವುದೋ ಹುಡುಗಿನ ಗಜಾನನ್ ಹೆಂಡತಿ ಅಂತ ಹೇಳಿಸಿ ಅವಳ ಬಾಳನ್ನ ಹಾಳು ಮಾಡೋದಲ್ದೆ ನನ್ನ ಕೈಯಾರ ಚಿತ್ರಹಿಂಸೆ ಪಡಿಸಿ ಅವಳು ಆಚೆ ನೌಕರ ಮಾಡ್ದಲ್ಲ. ನೀನು ಒಂದ್ ಹೆಣ್ಣ. ಆನಂದನ ಕ್ಷಮಿಸ್ಬಿಡು ಆನಂದ್. ನಿನ್ ಮೇಲಿನ ಮೋಹದಿಂದ ನಿನ್ನ ಪಡಿಲೇಬೇಕು ಅನ್ನೋ ಆಸೆಯಿಂದ ನಾನ್ ತಪ್ಪು ಮಾಡ್ಬಿಟ್ಟೆ. ಆದ್ರೆ ಈ ರೀತಿ ನಾನೇ ಸಿಕ್ಕಾಕೊಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಪ್ಲೀಸ್ ಫರ್ಗಿವ್ ಮೀ. ನನ್ನಿಂದ ನಿಯೋಜನೆಗೆ ಎಷ್ಟೆಲ್ಲ ಅನ್ಯಾಯ ಆಗೋಯ್ತು. ಅವಳು ಎಷ್ಟು ಸಲ ಬೇಡ್ಕೊಂಡ್ಳು, ಎಷ್ಟು ಸಲ ಕೇಳ್ಕೊಂಡ್ಳು. ನಾನು ಅದೆಲ್ಲ ನಾಟಕ ಅನ್ಕೊಂಡು ಚಿತ್ರಹಿಂಸೆ ಕೊಟ್ಬಿಟ್ಟೆ. ಇಲ್ಲ, ನಾನು ಅವಳನ್ನ ಹುಡುಕ್ಲೇಬೇಕು, ಕ್ಷಮೆ ಕೇಳಲೇಬೇಕು. ಸಾಬ್, ನೀರಜ್ ಅಮ್ಮನವ್ರಿಗೆ ಆಕ್ಸಿಡೆಂಟ್ ಆಗಿದೆ, ನರ್ಸಿಂಗ್ ಹೋಮ್ ಅಲ್ಲಿ ಇದ್ದಾರೆ ಸಾಬ್. ಆಕ್ಸಿಡೆಂಟ್ ಆಗಿದೆಯಾ? ಹೇಗಿದ್ದಾಳೆ ಡಾಕ್ಟ್ರೆ? ಶಿ ಇಸ್ ಅಬ್ಸಲ್ಯೂಟ್ಲಿ ನಾರ್ಮಲ್. ಥ್ಯಾಂಕ್ ಯು ಸೋ ಮಚ್. ಮುಕುಲ್, ನೀರಜ ಹೇಗಿದ್ದಾಳೆ? ಶಿ ಇಸ್ ಔಟ್ ಆಫ್ ಡೇಂಜರ್. ಮುಕುಲ್, ಮುಕುಲ್, ಐ ಆಮ್ ವೆರಿ ಹ್ಯಾಪಿ. ಮುಕುಲ್, ಯಾಕೆ? ನೀರಜ ಗಜನ ಹೆಂಡತಿ ಅಲ್ಲ? ಹಾ, ನಾನು ನಿನ್ಗೊಂದು ಸರ್ಪ್ರೈಸ್ ನ್ಯೂಸ್ ಕೊಡ್ತೀನಿ. ಏನು? ಅಲ್ಲಿ ಓಡಾಡ್ತಿರೋರು ಯಾರು ಗೊತ್ತಾ? ಯಾರು? ನೀರಜ ಫಾದರ್. ವಾಟ್? ನೀರಜ ಫಾದರಾ? ರಿಯಲಿ? ಯಾ. ನನ್ನ ಕ್ಷಮಿಸ್ಬಿಡು. ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ಸ್ವಾರ್ಥದಲ್ಲಿ ನಿನಗೂ ನೀರಜಗೂ ಆನಂದ್ಗೂ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಬಿಡು, ಈಗಲಾದ್ರೂ ನಿನ್ ಮನ್ಸಿಗೆ ನಾನು ಬಂದಿದ್ದೀನಲ್ಲ. ನೌ ಐ ಆಮ್ ವೆರಿ ಹ್ಯಾಪಿ. ನಾನು ಗೋವರ್ಧನ್ ರಾವ್ ಅಂತ. ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ನನಗೆ. ಇಟ್ಸ್ ಆಲ್ ರೈಟ್. ನೀವು ಇಷ್ಟು ದಿವಸ ನಿಮ್ಮ ಮಗಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ಹುಡುಕಕ್ ಪ್ರಯತ್ನ ಪಡಲಿಲ್ವಾ? ಅದೊಂದು ದೊಡ್ಡ ಕಥೆನಪ್ಪ. ಅವಳು ಸತ್ತೇ ಹೋದ್ಲು ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. 6 ತಿಂಗಳ ಹಿಂದೆ ಬೊಂಬಾಯಿನಿಂದ ಬೆಂಗಳೂರಿಗೆ ಹೋಗಿ ಸ್ನೇಹಿತರು ನೋಡ್ಕೊಂಡು ಬರ್ತೀನಿ ಅಂತ ಕಾಗದ ಬರ್ದಿದ್ಲು. ಅವಳು ಹೊರಟಿದ್ದ ಬಸ್ಸು ಘಾಟ್ ಸೆಕ್ಷನ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಅವಳು ಸತ್ತೇ ಹೋದ್ಲು ಅಂತ ತಿಳ್ಕೊಂಡಿದ್ವಿ. ಈ ತರ ಕನ್ಫ್ಯೂಷನ್ ಹೇಗಾಯ್ತು? ಕನ್ಫ್ಯೂಷನ್ ಆಗೋ ಕಾರಣ ಇದೆಯಪ್ಪ. ನೀರಜ ಅನ್ನೋ ಒಂದೇ ಹೆಸರಿನ 2 ಹುಡುಗಿಯರು ಅದೇ ಬಸ್ನಲ್ಲಿದ್ರು. ಓ ಮೈ ಗಾಡ್, ಎಂತ ಕಣ್ಣ ಮುಚ್ಚ ಆಟ ನಡೆದೋಯ್ತು? ಏನಪ್ಪ ಅದು ಕಣ್ಣ ಮುಚ್ಚಾಲೆ ಆಟ? ಆ ಬಸ್ಸಲ್ಲಿ ಮತ್ತೊಬ್ಬ ನೀರಜನೆ, ನನ್ನ ಅತ್ತಿಗೆ. ಆಕೆನೆ ಸತ್ತು ಹೋಗಿದ್ದು. ಎಂಥ ವಿಪರ್ಯಾಸ. ನೀನು ನನ್ನ ಮಗಳಿಗೆ ಪುನರ್ಜನ್ಮ ಕೊಟ್ಟೆ. ನಿನ್ನ ಅತ್ತಿಗೆ ನನ್ನ ಮಗಳು ಅಂದ್ಕೊಂಡು ಚಿತಾಸ್ಪರ್ಶ ಮಾಡಿ ಅಂತ್ಯಕ್ರಿಯೆ ಮಾಡಿದ್ವಿ. ಡಾಕ್ಟ್ರೆ, ನೀರಜಿಂಗ್ ಎಚ್ಚರಿಕೆ ಆಗಿದೆ. ಹೌದಾ? ಬನ್ನಿ. ನೀರಜ, ನೀರಜ, ಹೆದರ್ಕೋಬೇಡ. ವಿಲ್ ಬಿ ಆಲ್ ರೈಟ್. ನನ್ನ ಕ್ಷಮಿಸ್ಬಿಡು. ನೀ ಹೇಳಿದ್ ಸತ್ಯ. ನೀನು ಗಜನ ಹೆಂಡತಿ ಅಲ್ಲ, ಗಜನ ಹೆಂಡತಿ ಅಲ್ಲ. ಸ್ವಲ್ಪ ನಿಧಾನಕ್ಕೆ ಹೇಳಿ, ನನಗೇನು ಅರ್ಥ ಆಗ್ತಿಲ್ಲ. ಓಹ್, ಐ ಆಮ್ ಸಾರಿ. ನನಗಾಗ್ತಿಲ್ಲ ಸಂತೋಷದಲ್ಲಿ. ನಿನಗೆ ಈಗ ತಾನೆ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಮರ್ತ್ಬಿಟ್ಟೆ. ಇಲ್ಲಿ ನೋಡು, ಇಲ್ಲಿ ನೋಡು ಯಾರು ಬಂದಿದ್ದಾರೆ ಅಂತ. ನನ್ನ ಮಗಳೇ, ನಾನು ಬರ್ತಿದ್ ಬಸ್ ಆಕ್ಸಿಡೆಂಟ್ ಆಗೋಯ್ತಪ್ಪ. ಹೌದಮ್ಮ, ದೇವ್ರು ದೊಡ್ಡವನು. ನೀನು ಉಳಿಸ್ಕೊಟ್ಟ. ಆ ದೇವ್ರೇ ಡಾಕ್ಟರ್ ಆನಂದ್ ರೂಪದಲ್ಲಿ ಬಂದು ನಿನಗೆ ಹೊಸ ಜನ್ಮ ಕೊಟ್ಟನಮ್ಮ. ಡಾಕ್ಟರ್ ಆನಂದ್ ನನ್ನನ್ನು ಉಳಿಸಿದ್ರ? ಹೌದಮ್ಮ. ಐ ವಾಂಟ್ ಟು ಥ್ಯಾಂಕ್ ಹಿಮ್. ಎಲ್ಲಿದ್ದಾರೆ ಆ ಡಾಕ್ಟರ್? ಏನ್ ಹೇಳ್ತಿದ್ದೆ ನೀರಜ? ನಾನೇ ಡಾಕ್ಟರ್ ಆನಂದ್, ನಿನ್ನ ಆನಂದ್. ನೀವು ಡಾಕ್ಟರ್ ಆನಂದ? ನನಗೇನು ಜ್ಞಾಪಕ ಇಲ್ಲ. ಜ್ಞಾಪಕ ಇಲ್ವಾ? ವಾಟ್ ಇಸ್ ದಿಸ್? ಏನ್ ಹೇಳ್ತಿದ್ದೆ ನೀನು? ಮುಕುಲ್, ಕೇಳಿಸ್ಕೊಂಡ್ಯಾ? ಕುಂತ್ರ, ಕೇಳಿಸ್ಕೊಂಡ್ಯಾ? ಈ ಆನಂದ್ ಇವಳ ಜೀವಕ್ಕಿಂತ ಜೀವ ಪ್ರೀತಿರು ನನ್ನನ್ನ ಯಾರು ಅಂತ ಕೇಳ್ತಿದ್ದಾಳೆ, ಯಾರು ಅಂತ ಕೇಳ್ತಿದ್ದಾಳೆ. ಓ ಮೈ ಗಾಡ್. ಡಾಕ್ಟರ್, ನೀವೇನ್ ಹೇಳ್ತಾ ಇದ್ದೀರಾ? ನಿಮ್ಮನ್ನ ಇದೇ ಮೊದಲನೇ ಸಲ ನಾನು ನೋಡ್ತಾ ಇರೋದು. ಮೊದಲನೇ ಸಲನಾ? ನೀರಜ, ನೀರಜ, ಪ್ಲೀಸ್ ಪ್ಲೀಸ್ ಜ್ಞಾಪಿಸ್ಕೋ. ನಾನು ಆನಂದ್. ಹಿಲ್ ಸ್ಟೇಷನ್, ಬೆಟ್ಟ ಗುಡ್ಗಳು, ನಾವಿಬ್ರು ಅಲ್ಲಿ ಹೋಗಿದ್ದು. ಅಲ್ಲಿ ನೀನು ಆನಂದ್ ಆನಂದ್ ಐ ಲವ್ ಯು, ಐ ಲವ್ ಯು ಅಂತ ಹೇಳಿದ್ದು. ಯಾವುದು ಜ್ಞಾಪಕ ಅಲ್ವಾ? ಜ್ಞಾಪಕ ಅಲ್ವಾ?
ಅಪ್ಪ, ನಾನು ಇವ್ರಿಗೆ ಏನು ಹೇಳಿಲ್ಲ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಹೌದು, ನಾನು ಸುಳ್ಳು ಹೇಳ್ತಿದ್ದೀನಿ, ಸುಳ್ಳು ಹೇಳ್ತಿದ್ದೀನಿ. ನಿನಗೆ ನಾನು ಯಾರಂತಾನೆ ಗೊತ್ತಿಲ್ಲ. ನಾನೇನು ಪ್ರೀತಿಸಲಿಲ್ಲ. ನಾನೇನು ಕೋಲಾಡ್ಸಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷಣ ಕೊಡ್ತಿದ್ಯಾ? ಸರಿಯಾದ ಶಿಕ್ಷಣ ಕೊಡ್ತಿದ್ಯಾ? ಆನಂದ್, ಅವಳಿಗೆ ಪಾಸ್ಟ್ ಮೆಮೊರೀಸ್ ಬಂದಿದೆ, ಪ್ರೆಸೆಂಟ್ ಮೆಮೊರಿ ಹೊರಟೋಗಿದೆ. ನೀನೇ ಈ ರೀತಿ ಕಂಗಾಲಾದ್ರೆ ಹೇಗೆ? ಇವರ ಡಾಕ್ಟರ್ ಆನಂದ್. ಮುಕುಲ್ನ ಡಾಕ್ಟರ್ ಅಷ್ಟೇ ಅಲ್ಲ, ಮಾಂಸ, ರಕ್ತ, ಹೃದಯ, ಬಂಧನ ಎಲ್ಲ ಇರೋ ಮನುಷ್ಯನ. ನನಗೆ ಹುಚ್ಚಿಡಿತಾ ಇದೆ ಮುಕುಲ್, ಹುಚ್ಚಿಡಿತಾ ಇದೆ. ನನಗೆ ಹೇಗೆ ಗೊತ್ತಾಗ್ತಿದೆ? ನಾವು ಒಬ್ಬರನ್ನ ಪ್ರೀತಿಸಿ ಅವ್ರು ನಮ್ಮನ್ನ ಪ್ರೀತಿಸೋದಿರ್ಲಿ, ಗುರುತೇ ಹಿಡಿದಿದ್ರೆ ಈ ಹೃದಯ, ಮೆದುಳು ಒದ್ದಾಡಿ ಸೊತ್ತೋಗುತ್ತೆ ಮುಕುಲ್, ಸೊತ್ತೋಗುತ್ತೆ. ಡಾಕ್ಟರ್ ಆನಂದ್, ನನ್ನ ಕ್ಷಮಿಸ್ಬಿಡಿ. ನಾನು ಅನ್ಯಾಯ ಮಾಡಿದ್ರೆ ನನ್ನ ಕ್ಷಮಿಸ್ಬಿಡಿ. ಅಯ್ಯೋ, ನನ್ನ ತಲೆ ಸಿಡಿತಾ ಇದೆ. ನರ್ಸ್, ಅಯ್ಯೋ, ತಪ್ಪು, ನಾನಿದು ಅನ್ಯಾಯ ಮಾಡಿದ್ದೀನಿ ರಜಾ. ಎಸ್, ಐ ಮಸ್ಟ್ ಬಿ ಪನಿಷ್ಡ್. ಆನಂದ್, ನಿನಗೆ ದೊಡ್ಡ ಅನ್ಯಾಯ ಆಗಿ ಹೋಗಿದೆಯಪ್ಪ. ಈಗ ಅದು ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ದಯವಿಟ್ಟು ನನ್ನ ಮಗಳ ಪರವಾಗಿ ಕೇಳ್ಕೊತೀನಿ, ಕ್ಷಮಿಸ್ಬಿಡಪ್ಪ. ಅರೆ, ನೀವಾಗ ಕೇಳ್ಕೋಬಾರ್ದು. ನನಗೆ ಏನ್ ಮಾತಾಡ್ಕೋ ತೋರಿಸ್ತಾ ಇಲ್ಲ. ಒಂದು ಗಾಯ ವಾಸಿ ಆಗದೆ ಅದ್ರ ಮೇಲೆ ಮತ್ತೊಂದು ಗಾಯ ಆದ್ರೆ ಎಂತ ನೋವಾಗುತ್ತೆ ಅಂತ ನಿಮಗೆ ಗೊತ್ತು. ನಾವು ಐ ಲಾಸ್ಟ್ ಮೈ ಮೆಂಟಲ್ ಬ್ಯಾಲೆನ್ಸ್. ನಿಮ್ಮಿಂದ ನನಗೆ ಉಪಕಾರ ಬೇಕು. ಹೇಳಪ್ಪ, ಏನ್ ಮಾಡ್ಬೇಕು ಹೇಳು. ನನ್ನ ತಾಯಿ ನೀರಜನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ನೀವು ಊರಿಗೆ ಹೋಗೋ ಮುಂಚೆ ಒಂದ್ಸಲ ಮನೆಗೆ ಬಂದು ಹೋಗಿ. ಆಗ್ಲಪ್ಪ, ಖಂಡಿತ ಬರ್ತೀವಿ. ಅಮ್ಮ ಅಮ್ಮ, ನೀರಜಮ್ಮ ಬರ್ತಾ ಇದ್ದಾರೆ. ಹೌದಾ? ನೀನ್ ಹೋಗಿ ಕಾಫಿ ಮಾಡ್ಕೊಂಬ. ಸರಿ ಅಮ್ಮ. ಓ ಬಾಬಾ, ಬನ್ನಿ. ನಮಸ್ಕಾರಮ್ಮ. ನಮಸ್ಕಾರ. ಊರ್ ಹೊರಟಿದ್ವಿ, ನಿಮ್ಮನ್ನ ನೋಡ್ಕೊಂಡು ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಬಹಳ ಸಂತೋಷ, ಕೂತ್ಕೊಳ್ಳಿ. ಕೂತ್ಕೊಮ್ಮ. ನಿಮ್ಮ ದಯದಿಂದ ನನ್ನ ಮಗಳಿಗೆ ಒಂದು ಹೊಸ ಜನ್ಮನೇ ಸಿಕ್ಕಾಗಾಯ್ತು. ಆದ್ರೆ ನನಗ್ ಗೊತ್ತು ನಿಮ್ಮ ಮನಸ್ಸಿಗೆ ಅಗಾಧವಾದ ದುಃಖ ಆಗಿದೆ ಅಂತ. ಈ ಮನೆಗೆ ಬರಬೇಕಾದ ಗಜಾನನ್ನ ಹೆಂಡತಿ ಬರ್ಲಿಲ್ಲ. ಸುಖ ದುಃಖ ಎರಡು ಇರ್ಲೇಬೇಕಲ್ಲ. ಇಷ್ಟು ದಿವಸ ನೀರ್ಜಾ ನಮ್ಮ ಮನೇಲಿದ್ಲು, ಇವಳೇ ನಮ್ ಸೊಸೆ ಅನ್ಕೊಂಡಿದ್ವು. ಈಗ ಅವಳಲ್ಲ ಅಂತ ಗೊತ್ತಾಯ್ತಲ್ಲ, ಏನ್ ಮಾಡಕ್ಕಾಗತ್ತೆ? ನೀರ್ಜಾ, ನೀನು ಊರಿಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡ್ತೀಯಾ? ನಾನು ಪರವಾಗಿಲ್ಲ ಬಿಡಮ್ಮ. ನಾನು ಈ ಮನೇಲಿದ್ದೆ ಅಂತ ನಮ್ ತಂದೆ ಹೇಳಿದ್ರು. ಹಾಗೇನಾದ್ರೂ ಇದ್ದಾಗ ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ತಪ್ಪು ನಿಂದಲ್ಲಮ್ಮ, ತಪ್ಪೆಲ್ಲ ನಮ್ದೆ. ನೀನ್ ಬಂಗಾರದಂಥ ಹುಡುಗಿ. ನೋಡಿ ರಾಯ್ರೆ, ನೀರಜ ಈ ಮನೆ ಕಾಲಿಟ್ಟ ಘಳಿಗೆಯಿಂದ ನನ್ನ ದೇಹಸ್ಥಿತಿ ತುಂಬಾ ಸುಧಾರಿಸ್ಕೊಂಡಿದೆ. ಇವಳು ನಾನು ತುಂಬಾ ಒಗ್ಗೋಗಿದ್ದಾಳೆ. ನನಗನ್ಸುತ್ತೆ ಇವಳ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ವೇನೋ ಅಂತ. ನನ್ನ ಮನಸ್ಸಲ್ಲಿರೋದನ್ನು ಹೇಳ್ಬಿಡ್ತೀನಿ. ನೀವು ದಯವಿಟ್ಟು ಒಪ್ಪೋದಾದ್ರೆ ನೀರಜ ಈ ಮನೆಗೆ ಸೊಸೆಯಾಗಿ ಬರ್ಲಿ, ನನ್ನ ಆನಂದ ಹೆಂಡತಿಯಾಗಿ ಬರ್ಲಿ ಅಂತ ನನ್ನ ಆಸೆ. ಅಮ್ಮ, ನಿಮ್ದು ಎಂಥ ವಿಶಾಲ ಹೃದಯ ತಾಯಿ. ನೀವು ಕೇಳ್ಕೋಬಾರ್ದು, ನಿಮಗೆ ಅಧಿಕಾರ ಇದೆ. ಅವಳಿಗೆ ಪುನರ್ಜನ್ಮ ಕೊಟ್ಟವರೇ ನೀವೇ ಅಲ್ವೇ ತಾಯಿ? ಇದಕ್ಕಿಂತ ಸೌಭಾಗ್ಯನೇ. ಆನಂದು ಡಾಕ್ಟ್ರು, ಇವಳು ಡಾಕ್ಟ್ರು, ಇಬ್ರು ಮದುವೆ ಆದ್ರೆ ಎರಡು ಮನೆಗೂ ಒಳ್ಳೇದಲ್ವೇ? ಆದ್ರೆ ಆನಂದ್ ಇದಕ್ಕೆ ಒಪ್ಕೋತಾನ ಅಮ್ಮ? ಖಂಡಿತ ಒಪ್ಕೋತಾನೆ. ಅವನ್ ನನ್ನ ಮಾತಿಗಿಲ್ಲ ಅಂತನ್ನಲ್ಲ. ಅಪ್ಪ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಏನಮ್ಮ, ನೀನು ಈ ಮನೆಗೆ ಸೊಸೆಯಾಗಿ ಬರ್ತೀಯ ತಾನೆ? ಯಾಕಮ್ಮ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ? ಒಪ್ಪಿಗೆ ಇದೆ ತಾನೆ? ಇಷ್ಟು ದಿವಸ ನನಗೆ ನನ್ನ ಸ್ವಂತ ಬದುಕೇ ಇರ್ಲಿಲ್ಲ. ಅಪ್ಪ ಅಮ್ಮನ ನೆನಪೇ ಇರ್ಲಿಲ್ಲ. ಈಗ ನೀವೆಲ್ಲ ಸಿಕ್ಕಿದ್ದೀರಾ. ಈ ಸಂತೋಷದಲ್ಲಿ ನನ್ನ ಮದುವೆ ಬಗ್ಗೆ ನಾನೇನ್ ತಾನೇ ಹೇಳಕ್ ಸಾಧ್ಯ? ನಿಮ್ಮ ತೀರ್ಮಾನನೇ ನನ್ನ ತೀರ್ಮಾನ.
ಏನು ಡಾಕ್ಟರ್ ಸಾಹೇಬರು ನಮ್ಮನ್ನು ಮನೆಗೆ ಕರೆದ್ಬಿಟ್ಟು ನೀವು ಮಾಡಿ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ರಲ್ಲ. ನೀವೆಲ್ಲ ಮಾತಾಡ್ತಿದ್ರಲ್ಲ, ಸುಮ್ಮನೆ ನನಗೆ ಬಂದು ಡಿಸ್ಟರ್ಬ್ ಮಾಡ್ಲಿ ಅಂತ ಬರಲಿಲ್ಲ ಅಷ್ಟೇ. ಆನಂದ್, ನೀವು ನನ್ಗೆ ಕ್ಷಮಿಸ್ತಿರಲ್ಲ? ನನಗೆ ಮೆಮೊರಿ ಇಲ್ದಿದ್ದಾಗ ನಾನು ಹುಚ್ಚುಚ್ಚಾಗಿ ಆಡಿರ್ಬೋದು, ಅದರಿಂದ ನಿಮಗ್ ತೊಂದರೆನೂ ಆಗಿರ್ಬೋದು. ಹಾಗೇನಾದ್ರೂ ಆಗಿದ್ರೆ ಪ್ಲೀಸ್ ಫಾರ್ಗಿವ್ ಮೀ. ಆನಂದ್, ನಿಮ್ ತಾಯಿ ದೊಡ್ಡ ಮನಸ್ಸು ಮಾಡಿ ನಮ್ಮ ನೀರಜಾನ ಈ ಮನೆಗೆ ತಂದ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ತಾವು ದಯಮಾಡಿ ನೀರಜಾನ ಮದುವೆ ಮಾಡಿಕೊಂಡು ನಮ್ಮನ್ನು ಉದ್ಧಾರ ಮಾಡ್ಬೇಕು. ಇದು ಸಾಧ್ಯ ಅಲ್ಲ. ಯಾಕೋ ಸಾಧ್ಯ ಇಲ್ಲ? ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ನೀನ್ ಮದ್ವೆ ಆಗ್ಬೇಕು. ನೀನ್ ನನ್ನ ತಾಯಿಯಾಗಿ ಮಾತಾಡ್ತಿದ್ಯಮ್ಮ. ನಾನು ಯಾವ ಮುಖಾಡ್ಗಳು ಅವ್ಳು ಮದುವೆ ಮಾಡ್ಕೊಂಡು ಹೇಳು. ಅವಳು ಗಜಾನ ಹೆಂಡತಿ ಅಂತ ಗೊತ್ತಾದಾಗ ನಾ ಅವಳಿಗೆ ಎಷ್ಟು ಹಿಂಸೆ ಕೊಟ್ಟೆ. ನೀನೇ ಅವ್ನ ಹೆಂಡತಿ ಅಂತ ಬಲವಂತ ಒಪ್ಸೋದಕ್ಕೋದೆ. ಯಾಕೆ ಗೊತ್ತಾ? ನಮ್ಮ ಅತ್ತಿಗೆ ಮೇಲೆ ನನ್ಗೆ ರೋಷ ಇತ್ತು, ಸಿಟ್ಟಿತ್ತು. ನಮ್ಮ ಅಣ್ಣನ ಸಾವು ಅವಳೇ ಕಾರಣ ಅಂತ ನಾನು ಒಬ್ಬರಿಗೆ ಮಾತ್ರ ಗೊತ್ತಿತ್ತು. ಏನು ನೀನ್ ಹೇಳ್ತಿರೋದು? ಗಜಾನನ ಸಾವಿಗೆ ಒಂದ್ ಹೆಣ್ಣೆ ಕಾರಣ ಅಂತ ಗೊತ್ತಾದಾಗ ನಾನು ಮದುವೆ ಮಾಡ್ಕೊಬಾರ್ದಂತ ನಿರ್ಧಾರ ಮಾಡಿದ್ದೆ. ಆದ್ರೆ ಏನ್ ಮಾಡ್ಲಿ, ನನಗೂ ಹೃದಯ ಇದೆ, ಮನಸ್ಸಿದೆ. ಅಕಸ್ಮಾತ್ ನೀರಜ ಸಿಕ್ಕಿ ನಾನು ಅವಳ ಪ್ರೀತಿಸ್ಬಿಟ್ಟಲ್ಲ. ಏನು, ನೀನು ನೀರ್ಜನ ಮೊದಲೇ ಪ್ರೀತಿಸಿದ್ಯಾ? ಹೌದಮ್ಮ, ಮದುವೆ ಮಾಡ್ಕೋಬೇಕು ಅನ್ನೋ ತೀರ್ಮಾನಕ್ಕೂ ಬಂದಿದ್ದೆ. ಈ ಮನೆಗೆ ಸೊಸೆ ಕರ್ಕೊಂಡ್ಬರ್ತೀನಿ ಅಂತ ನಿನಗೂ ಹೇಳಿದ್ದೆ. ಆಗ ನೀನು ಸಂತೋಷ ಪಟ್ಟೆ. ಆದ್ರೆ ನಾನು ಅವಳು ಕರ್ಕೊಂಡ್ಬರ್ಲಿಲ್ಲ. ಯಾಕೆ ಗೊತ್ತಾ? ಅವಳು ಬೇರೆ ಯಾರೂ ಆಗಿರ್ಲಿಲ್ಲ. ಅವಳು ಗಜಾನನ ಹೆಂಡತಿ ಆಗಿದ್ಲು. ನೋಡು, ಈಗ ನೀರಜ ಅವಳಲ್ಲ ಅಂತ ಗೊತ್ತಾಯ್ತಲ್ಲ, ಈಗ್ಲಾದ್ರೂ ಅವಳ ಕೈ ಹಿಡಿಬಾರ್ದೇನೋ? ಇಲ್ಲಮ್ಮ, ಅವಳು ನೆನಪು ಹೇಳ್ತಿದ್ದಾಗ ನಾನು ಡಾಕ್ಟರ್ ಟ್ರೀಟ್ ಮಾಡೋ ಬದಲು ಅವಳು ಆಡ್ತಾ ಇರೋದೆಲ್ಲ ಬರೀ ನಾಟಕ ಅಂತ ಚುಚ್ಚಿ ಚುಚ್ಚಿ ಆಡ್ ತೋರಿಸ್ತಾ ಇದ್ದೆ. ಅವಳು ನನ್ನಿಂದ ಸಾಕಷ್ಟು ನೋವು ತಿನ್ನಿಸ್ತಾಳೆ, ಹಿಂಸೆ ಪಟ್ಟಿದ್ದಾಳೆ. ಆದ್ರಿಂದ ನಾನು ಮಾಡಿದ ತಪ್ಪಿಗೆ ನಾನು ನಾನೇ ದಂಡಿಸ್ಕೋಬೇಕು. ಆಗ್ಲೇ ಈ ಜೀವಕ್ಕೆ ಸಮಾಧಾನ. ದಯವಿಟ್ಟು ಈ ಮದುವೆಗೆ ನಾನು ಬಲ್ಲಂತ ಮಾಡ್ಬೇಡಮ್ಮ. ಆನಂದ್, ಇದೇ ನಿನ್ ಕಡೆ ಮಾತಾ? ಪ್ಲೀಸ್ ನನ್ನ ಬಲವಂತ ಮಾಡ್ಬೇಡಮ್ಮ. ನೋಡು, ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ನೀರಜನ್ನು ನನ್ನ ಸೊಸೆಯಾಗಿ ಕರ್ಕೋತೀನಿ ಅಂತ ಹೇಳಿದ್ದೀನಿ. ನನ್ನ ಮಾತನ್ನ ನಾನು ಉಳಿಸ್ಕೊಳಕ್ ಆಗದೆ ಇದ್ಮೇಲೆ ನಾನು ಯಾಕೋ ಬದುಕಿರ್ಬೇಕು? ಅಮ್ಮ ಅಮ್ಮ, ಹಾಗೆಲ್ಲ ಹೇಳಿ ನನ್ನ ಬಾಯಿ ಕಟ್ಟಕ್ ಬೇಡಮ್ಮ. ಸ್ವಲ್ಪ ನನ್ನ ಮಾತು ಕೇಳು ಪ್ಲೀಸ್. ರಾಯರೇ, ನನ್ನ ಕ್ಷಮಿಸ್ಬಿಡಿ. ನನ್ನ ಮಾತು ಉಳಿಸ್ಕೊಳಕ್ ಆಗ್ಲಿಲ್ಲ. ಯಾಕಮ್ಮ? ಯಾಕೋ ಅಮ್ಮ ಅಮ್ಮ ಅಂತ ನನ್ನ ಪ್ರಾಣ ಹಿಂಸಿಯ. ನಿನ್ನ ನಂಬಿದ್ದಕ್ಕೆ ನನಗೆ ಸರಿಯಾದ ಬಹುಮಾನ ಕೊಟ್ಬಿಟ್ಟೆ. ಇನ್ನೇನು ಉಳಿದಿದೆ? ನೋಡು, ನಿನ್ ಮನ್ಸನ್ನು ನೋಯಿಸಿ ನಾನ್ ಸಂತೋಷ ಪಡ್ಬೇಕಾಗಿಲ್ಲ. ಒಟ್ನಲ್ಲಿ ನಾನ್ ಪಾಪಿ. ನಿಮ್ಮ ಅಪ್ಪ ತೀರ್ಕೊಂಡಾಗ್ಲೇ ನನ್ನನ್ನು ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಯಾಕೆ ನಿನ್ ಮನ್ಸಿಗೆ ನೆಮ್ಮದಿ ಸಿಗ್ತಿತ್ತು? ಅಮ್ಮ ಪ್ಲೀಸ್, ದಯವಿಟ್ಟು ಹಾಗೆ ಮಾತಾಡಬೇಡಮ್ಮ. ನಿನ್ ಸಂತೋಷ ನಾನು ಯಾವತ್ತೂ ಅಡ್ಡಿ ಬರಲ್ಲಮ್ಮ. ನಾನು ನೀನ್ ಮುಖ್ಯಮ್ಮ. ಆಯ್ತಮ್ಮ, ನೀನ್ ಹೇಗೆ ಹೇಳ್ತೀಯ ಹಾಗೆ. ನಿಜವಾಗ್ಲೂ ಒಪ್ಕೊಂಡಿದ್ಯಾ? ಹೌದಮ್ಮ. ನನಗ್ ಗೊತ್ತಿತ್ತು ನೀನ್ ನನ್ ಮಾತ್ ಮೀರಲ್ಲ ಅಂತ. ನನ್ ಬಂಗಾರ ರಾಯ್ರೆ, ನನ್ ಮಗ ಮದುವೆಗೆ ಒಪ್ಕೊಂಡ್ಬಿಟ್ಟಿದ್ದಾನೆ. ಆದಷ್ಟು ಬೇಗ ಈ ಮದುವೆ ಮಾಡಿ ಮುಗಿಸ್ಬಿಡೋಣ. ಆಯ್ತಮ್ಮ, ಹೇಳ್ದಾಗೆ ಆಗಿ. ಇವತ್ತು ನಮ್ಮ ಜೀವನದಲ್ಲಿ ಸಂತೋಷ ಸಂಭ್ರಮ ತೊಳ್ಕಾಡ್ಬೇಕಾದ ದಿನ ಅಂದ್ರೆ ಮಧುರ ಭಾವನೆಗಳು ಮಿಡಿಯೋ ಮೊದಲನೇ ರಾತ್ರಿ. ಸಾರಿ ನೀರಜ, ನಾನಿನ್ ಮುಟ್ಟಲ್ಲ, ನಿನ್ನ ಬಲವಂತ ಕೂಡ ಮಾಡಲ್ಲ. ನೀನ್ ಯಾವತ್ ನನ್ನ ಬಗ್ಗೆ ಮತ್ತೆ ನೆನಪು ಬರುತ್ತೋ, ಯಾವತ್ ನೀನು ಮೊದಲನೇ ನೀರಜ ಆಗಿ ನನ್ನ ಮೇಲೆ ಪ್ರೀತಿ ಮೂಡುತ್ತೋ, ಅಲ್ಲಿ ತನಕ ನಾನು ಕಾಯ್ತೀನಿ.
ಯಾಕೆ ನಗ್ತಾ ಇದೀಯಾ? ನನ್ನ ಪರಿಸ್ಥಿತಿ ನೋಡಿ ನಗು ಬರ್ತಾ ಇದೆಯಾ? ಇಲ್ಲ ಆನಂದ್, ನಿಮ್ಮ ನೆನಪು ನನ್ನಲ್ಲಿ ಅಳಿಸಿಲ್ಲ. ಅಂದ್ರೆ ನಾಟಕ ಅಷ್ಟೇ. ನಾಟಕ? ಹಿಂದೆ ನಾನು ಮರವಿನಿಂದ ಒದ್ದಾಡ್ತಿದ್ದಾಗ ಅದನ್ನ ನೀವು ನಾಟಕ ಅಂದ್ರಿ. ಈಗ ನಾನು ಆಡಿದ ನಾಟಕನ ನಂಬಿಟ್ರಿ. ಆದ್ರೆ ನಾನು ಮಾತ್ರ ಯಾವತ್ತೂ ನಿಮ್ಮನ್ನ ಮರೀಲೇ ಇಲ್ಲ. ನನ್ನ ಹೃದಯದಲ್ಲಿ ನಿಮ್ಮನ್ನ ಜೀವಂತವಾಗಿಟ್ಕೊಂಡಿದ್ದೀನಿ. ಈಗಲೂ ಕೂಡ ನಿಮಗಾಗಿ ನನ್ನ ಮನ ಮಿಡಿತಾನೆ ಇದೆ. ನೀರಜ, I love you. I love you.